ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳವರನ್ನು ದರ್ಶನ ಮಾಡುವುದು ಒಂದು ಪೂರ್ವಜನ್ಮದ ಪುಣ್ಯವೇ ಸರಿ. ಮಾತಾಡುವಂತಹ ಗುರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಯಶಸ್ಸಿರಬೇಕು. ಧರ್ಮ ಮಾರ್ಗದಲ್ಲಿ ನಡೆಸುವಂತಹ ಗುರು, ಆಪದ್ಬಾಂಧವನಾಗಿರ್ತಕ್ಕಂಥ ಗುರು, ಎಂತಹ ಸಂಕಷ್ಟಗಳಾದರೂ ಕಷ್ಟಗಳಿಂದ ದೂರ ಮಾಡುವಂತಹ ಅದ್ಭುತವಾದಂಥ ಚೈತನ್ಯ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳು. ಅಂತಹ ಬೃಂದಾವನ ವಾಸಿಗಳಾದಂಥ ಗುರು ರಾಯರ ದರ್ಶನ ಇವತ್ತು ನಮಗೆ ಸಿಕ್ಕದ್ದು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಗುರು ರಾಯರನ್ನು ದರ್ಶನ ಮಾಡಿದ್ವಿ, ಮಂತ್ರಾಲಯದ ಪ್ರಭುಗಳ ದರ್ಶನ ಆಯಿತು, ಅವರ ಆಶೀರ್ವಾದ ಆಯಿತು, ಜೊತೆಗೆ ಆ ಮಂಗಳಾರತಿಯ ದೃಶ್ಯವನ್ನು ಕಣ್ತುಂಬಿಸ್ಕೊಂಡು ಎಲ್ಲರೂ ಆನಂದಪಟ್ಟಾಯಿತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ. ಅದರಲ್ಲೂ ಗುರುಗಳ ದರ್ಶನ ಅಂದರೆ ಗುರುವಾರದಂದು ಸರ್ವರಿಗೂ ಸಹಿತ ಒಂದು ವಿಶೇಷತೆ ಇರುತ್ತೆ. ಗುರು ಎಂಬತಕ್ಕಂಥ ಪದದಲ್ಲಿ ಅಂತಹ ಅದ್ಭುತವಾದಂತಹ ಅರ್ಥವಿದೆ ಅಂತ ಪ್ರತಿ ವಾರ ನಾವು ಸಾರಿ ಸಾರಿ ಹೇಳ್ತಾ ಇದ್ದೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹಿತ ನಿಮ್ಮ ಗುರುಗಳ ಬಗ್ಗೆ ಅಂತಹದ್ದೇ ಒಂದು ಕಲ್ಪನೆಯನ್ನು ಕಟ್ಕೊಳ್ಳೇಬೇಕು. ಯಾಕೆಂದರೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ, ಎಲ್ಲ ಸ್ಥಿತಿಗತಿಗಳನ್ನು ಕೊಡ್ತಾನೆ. ಅಷ್ಟೇ ಯಾಕೆ, ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ ಬೇಕಾದಷ್ಟು ಊಟ ಮಾಡಿದಿರಾ, ಸರಿಯಾದ ಬಟ್ಟೆ ಹಾಕ್ದಿರಾ, ಅವರ ದುಡಿಮೆ ಎಲ್ಲವನ್ನೂ ಸಹಿತ ಶೇಖರಣೆ ಮಾಡಿ ಒಂದು ಕಡೆ ಜೋಪಾನ ಮಾಡಿ ಒಂದು ಆಸ್ತಿ ಮಾಡಿಟ್ಟಿರ್ತಾರೆ. ಮಾಡಿಟ್ಟಿರುವ ಆಸ್ತಿ ಮಕ್ಕಳಿಗಲ್ದಿರ ಮತ್ತೊಬ್ಬರಿಗಲ್ಲ. ಆದರೆ ಆಸ್ತಿನ ಹೇಗೆ ಸದ್ವಿನಿಯೋಗಪಡಿಸಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಆ ಆಸ್ತಿಯನ್ನು ಮತ್ತಷ್ಟು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಬೇಕಂದರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುಗಳ ಪ್ರಾರ್ಥನೆ ಜೊತೆಗೆ ವ್ಯಕ್ತಿ ತನಗೊಂದು ಮೋಕ್ಷದ ದಾರಿ ಬೇಕಾದರೂ ಅದಕ್ಕೆ ಗುರುವಿನ ಅನುಗ್ರಹ ಬೇಕು ಅಂತ ಎಲ್ಲರೂ ಧರ್ಮಶಾಸ್ತ್ರದಲ್ಲಿ ಸಾರಿ ಸಾರಿ ಹೇಳುತ್ತೆ. ಅಂತಹ ಗುರುವಿನ ವಾಕ್ಯ, ಗುರುವಿನ ವಾಣಿ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗುರು ದರ್ಶನ, ಗುರು ಪಾದಿಕೆಗಳ ದರ್ಶನ. ನೋಡಿ, ಗುರು ದರ್ಶನ ಹೇಗೋ ಗುರು ಪಾದಿಕೆಗಳ ದರ್ಶನ ಅಷ್ಟು ಅದ್ಭುತ ಅಂತ ಹೇಳ್ತಾರೆ. ಇಂದಿಗೂ ಮಂತ್ರಾಲಯದ ಪ್ರಭುಗಳು ಅವರು ಹಾಕಿರ್ತಕ್ಕಂಥ ಪಾದಿಕೆಗಳಿತ್ತಲ್ಲ, ಅಂದಿನ ಆ ಪಾದಿಕೆಗಳು ಇವತ್ತಿಗೂ ಸಹಿತ ದರ್ಶನಕ್ಕೆ ಸಿಗುತ್ತೆ ಮಂತ್ರಾಲಯದಲ್ಲಿ. ಏನೇ ಆದರೂ ಗುರು ರಾಯರನ್ನು, ಬೃಂದಾವನ ವಾಸಿಗಳನ್ನು ಇವತ್ತಿಗೂ ಸಹಿತ ಯಾರೊಬ್ಬರು ಹೋಗಿ ಗುರು ರಾಯರನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತನ್ನ ಸಂಕಷ್ಟಗಳು ಏನೇ ಇದ್ದರೂ, ಎಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಆ ಬೃಂದಾವನದ ಮುಂದೆ ನಿಂತು ಕೇಳಿಕೊಂಡಾಗ ಅಲ್ಲಿ ಯಾರೊಬ್ಬರು ಹೇಗಾರೂ ನಡ್ಕೊಳ್ಳಿ, ಆದರೆ ನಿಮಗೂ ಮಂತ್ರಾಲಯದ ಪ್ರಭುಗಳಿಗೂ ಅಷ್ಟೇ ಸಂಬಂಧ ಇರುತ್ತೆ. ಗುರುಗಳು ಬೃಂದಾವನದಿಂದಲೇ ಕೈ ಬೀಸಿ ಕರೆದು ನಿನ್ನ ಕಷ್ಟಗಳೆಲ್ಲವೂ ಸಹಿತ ಇವತ್ತು ಮಂಜಿನಗಡ್ಡೆ ಥರ ಕರಗ್ತು ಎಂಬತಕ್ಕಂತಹ ನುಡಿಯನ್ನು ಯಾವುದೋ ಒಂದು ಮುಖಾಂತರ ನಿಮಗೆ ವಿಷಯ ಮುಟ್ಟಿಸ್ತಾರೆ. ಇವತ್ತಿಗೂ ಮಂತ್ರಾಲಯದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಯಾಕೆ ಅಂದರೆ ಬೃಂದಾವನದಲ್ಲೇ ಇದ್ದು ಬರ್ತಕ್ಕಂತಹ ಭಕ್ತರ ಕಷ್ಟಗಳನ್ನು ದೂರ ಮಾಡ್ತೀನಿ ಅಂತ ಹೇಳಿದಂಥ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಬೃಂದಾವನದ ಮಂತ್ರಾಲಯದ ಶ್ರೀಗಳು. ಅಂತಹ ಮಂತ್ರಾಲಯದ ಪ್ರಭುಗಳ ದರ್ಶನ ಇವತ್ತು ನಾವು ಮಾಡಿದ್ದೀವಲ್ಲ, ನಿಮ್ಮ ಜನ್ಮನೇ ಪಾವನ. ಇನ್ನು ಗುರುವಾರದ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡುವಂಥ ಕಾಲ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಜೊತೆಗೆ ಜಗದ್ಗುರುಗಳಾದಂಥ ಆದಿಶಂಕರರನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ಜೊತೆಗೆ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಇವತ್ತಿನ ಅದ್ಭುತವಾದಂಥ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹಿತ ಇರ್ತಕ್ಕಂಥ ಕಷ್ಟಗಳು ದೂರ ಆಗಿ ಮನಸ್ಸಿಗೊಂದು ಶಾಂತಿ ನೆಮ್ಮದಿ ದೊರಕಿ ಎಲ್ಲರಿಗೂ ಗುರುವಿನ ಅನುಗ್ರಹ ಉಂಟಾಗಲಿ, ಶುಭವಾಗಲಿ. ಹಾಗೆ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಡಿದಿನಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಹರಿಂ ಕಾರಾಸರಗರ್ಭೆದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣಿ ಅಂಬಾಂ ಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ. ದೇವಿಯ ಔಪಾಸನೆ, ದೇವಿಯ ಅಲಂಕಾರ, ಅಮ್ಮನ್ನ
ವಿಶೇಷವಾಗಿರ್ತಕ್ಕಂಥ ರೀತಿ ತಾಯಿಯನ್ನು ಎಷ್ಟು ಆರಾಧನೆ ಮಾಡ್ತೀವೋ ಹಾಗೆ ಜನ್ಮದಾತೆಯ ಆರಾಧನೆಯೂ ಹಾಗೆ ಆಗಬೇಕು. ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಯ ಅಲಂಕಾರವನ್ನು ನೋಡಿ, ಅಮ್ಮ ನನಗೆ ಅಭಯವನ್ನು ಕೊಡು, ನನ್ನನ್ನು ಸಲಹು, ನನ್ನನ್ನು ಕಾಪಾಡು, ನನ್ನ ಜೀವನಕ್ಕೆ ಬೇಕಾದಂಥ ಎಲ್ಲವನ್ನೂ ಸಹಿತ ನೀನು ದಯಪಾಲಿಸು ಅಂತ ಕೇಳುವಾಗ ಜೀವನವನ್ನು ಕೊಟ್ಟಂಥ ತಾಯಿನ ನಾವು ದೂರ ಮಾಡಿದ್ರೆ ಜೀವನ ಆ ಬೇಕಾಗಿರ್ತಕ್ಕಂಥ ಸುಖ ಸಂಪತ್ತುಗಳಿಗೆ ದಾರಿ ಮಾಡಿದ್ಯಾರು? ಮೊದಲು ನಿಮ್ಮ ಜನ್ಮದಾತೆ. ನಿಮಗೆ ಜನ್ಮದಾತೆಯನ್ನು ಪ್ರಾರ್ಥನೆ ಮಾಡಿ, ಜನ್ಮದಾತೆಯನ್ನು ಆರಾಧನೆ ಮಾಡಿ, ಆಕೆಯ ಪಾದಮುಟ್ಟಿ ನಮಸ್ಕಾರ ಮಾಡಿದರೆ ಅನಂತರ ಈಕೆ ಕೊಡ್ತಕ್ಕಂಥ ಎಲ್ಲ ಸಿರಿ ಸಂಪತ್ತು ಅದು ನಿಮ್ಮದಾಗತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ಜನ್ಮದಾತರನ್ನು ದೂರ ಮಾಡಿಕೊಂಡು, ತಂದೆ ತಾಯಿನ ದೂರ ಮಾಡಿಕೊಂಡು ಎಲ್ಲ ಸಿರಿ ಸಂಪತ್ತುಗಳ ಬಗ್ಗೆ ನಿಮ್ಮ ಅಪೇಕ್ಷೆ ಇರುತ್ತೋ, ಈ ನಿಮ್ಮ ಸಿರಿ ಸಂಪತ್ತುಗಳನ್ನು ಆಳ್ವಿಕೆ ಮಾಡಲಿಕ್ಕೆ, ಆ ಸಿರಿ ಸಂಪತ್ತುಗಳ ಸುಖ ಸಂತೋಷ ಅನುಭವಿಸ್ಲಿಕ್ಕೆ ಇದಕ್ಕೆ ಕಾರಣೀಭೂತರು ಯಾರು? ಇವತ್ತು ರೆಕ್ಕೆ ಪುಕ್ಕಗಳು ಬಲ್ತಿದೆ ಅಂಥೇಳಿ, ಒಂದಷ್ಟು ಶಕ್ತಿ ಇದೆ ಅಂಥೇಳಿ ಒಂದೆಜ್ಜೆ ಮುಂದೆ ಹಾಕ್ಕೊಂಡು ಮುಂದೆ ನಡಿಬಹುದು. ಆದರೆ ಆ ಶಕ್ತಿ ತುಂಬಿರ್ತಕ್ಕಂಥವ್ರು ಯಾರು? ನಿಮಗೆ ಅಂತ ಒಂದು ಸ್ಥಾನಮಾನ ನೋಡಿಸಿರೋರು ಯಾರು? ಅಥವಾ ನಿಮಗೆ ಅಂತ ಇಷ್ಟು ದೇಹವನ್ನು ದೊಡ್ಡದು ಮಾಡಬೇಕಾದ್ರೆ ಏನೂ ಅರಿಯದಂಥ ಕಾಲದಲ್ಲಿ ತುತ್ತನ್ನು ತಿನ್ನಿಸಿ, ಅದಕ್ಕೆ ಎದೆ ಹಾಲನ್ನು ಕುಡಿಸಿ, ಬೇಕು ಬೇಡಗಳನ್ನು ನೋಡಿಸಿ, ವಿದ್ಯೆ ಜ್ಞಾನವನ್ನು ಕರುಣಿಸಿ, ನಿನ್ನ ಬದುಕಿಗೆ ಸುಂದರವಾದಂತಹ ಒಂದು ಭದ್ರ ಬುನಾದಿ ಮಾಡಿ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಕರುಣಿಸಿದ ನಂತರವೇ ಈ ಸುಖ ಸಂತೋಷ. ಇವತ್ತು ಎಲ್ಲರೂ ಬಂದು ಕೈ ಹಿಡಿಬೋದು, ಎಲ್ಲರೂ ಬಂದು ನಾನಿದ್ದೇನೆ ಅಂತ ಹೇಳ್ಬೋದು. ಅಂದು ನೀನು ಅಳುವಾಗ ನಿನ್ನ ಕೈ ಹಿಡಿದು ನಡೆಸಿದ್ದು ನಿನ್ನ ಜನ್ಮದಾತರಲ್ದಿರ ಮತ್ತಾರೂ ಅಲ್ಲ. ನಗುವಾಗ 4 ಜನ ನೋಡಿ ಆನಂದಿಸ್ತಾರೆ, ಆದರೆ ಕಣ್ಣೀರು ಹಾಕುವಾಗ ಕೈ ಹಿಡಿದು ನಡೆಸಬೇಕಾದ್ರೆ ತಂದೆ ತಾಯಿ ಬರಬಿಟ್ರೆ ಮತ್ತೆ ಯಾರೂ ಹತ್ತಿರಕ್ಕೆ ಬರಲ್ಲ. ತುಂಬ ಅಳೋ ಮಗುನ ಸುಧಾರಣೆ ಮಾಡೋದು ಜನ್ಮದಾತೆ. ಮಗು ಸ್ವಲ್ಪ ಅಳೋದನ್ನು ನಿಲ್ಲಿಸದೇ ಇದ್ದರೆ ಆ ಮಗುನ ಹೆಗಲ ಮೇಲೆ ಕೂಡಿಸ್ಕೊಂಡು ಓಡಾಡೋದು ಜನ್ಮದಾತ, ಅಂದರೆ ತಂದೆ. ತಂದೆ ದೇವಾಲಯಕ್ಕೆ ಕರ್ಕೊಂಡೋಗಿ ದೇವರು ಕಾಣಲಿಲ್ಲ ಅಂದರೆ ಹೆಗಲ ಮೇಲೆ ಕೂತ್ಕೊಂಡು ದೇವರ ದರ್ಶನ ಮಾಡಪ್ಪ ಅಂತ ತನ್ನ ಹೆಗಲ ಮೇಲೆ ಕೂಡಿಸ್ಕೋತಾನೆ. ಆದರೆ ಒಳಗಿರುವ ದೇವರು ಆತ ಶಿಲೆ, ಆದರೆ ನಿಜವಾದ ದೇವರು ತಂದೆನೇ. ತಂದೆ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಒಳಗಿರೋ ದೇವರನ್ನು ತೋರಿಸ್ತಾನೆ, ಆದರೆ ಆ ಮಗು ಗೊತ್ತಿರಲ್ಲ ನಾನು ದೇವ್ರ ಮೇಲೆ ಕೂತ್ಕೊಂಡಿದ್ದೀರಿ ಅಂತ. ಅದನ್ನು ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಜನ್ಮದಾತರು ಎಂಬತಕ್ಕಂಥದ್ದು ದೇವರು ಅಂತ ಯಾರು ಕರುಣಿಸ್ತಾರೋ, ಯಾರು ಅವ್ರ ಮನಸ್ಸಲ್ಲಿ ತಂದುಕೊಳ್ತಾರೋ ಆಗಲೇ ಜೀವನ. ತಂದೆ ತಾಯಿನ ದೂಷಣೆ ಮಾಡಿ, ತಂದೆ ತಾಯಿನ ಎಲ್ಲೋ ಹೊರಗಿಟ್ಟು, ತಂದೆ ತಾಯಿ ಮೇಲೆ ಇನ್ನೊಂದು ಏನೋ ಒಂದು ವಿಶೇಷತೆಗಳನ್ನು ನೋಡಿ ಆಲೋಚನೆ ಮಾಡಿ ನನಗೆ ಇವರೆಲ್ಲ ನೀವು ತಂದೆ ತಾಯಿ ಅಂತ ಹೇಳುವಂತಹ ಮೂರ್ಖ ಶಿಖಾಮಣಿಗಳು ಇವತ್ತು ಹೆಜ್ಜೆಜ್ಜೆಗೂ ಸಿಗುವಂಥವ್ರು ಆಗಿಬಿಟ್ಟಿದ್ದಾರೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಯಾರು ಜನ್ಮದಾತರನ್ನು ತೊರೆದು ನೀನೇ ನನ್ನ ಜನ್ಮದಾತ, ನೀನೇ ನನಗೆ ಆಹಾರ ಕೊಡ್ತಕ್ಕಂಥವನು, ನೀನು ನಮ್ಮ ತಂದೆ ತಾಯಿ ಅಂತ ಹೇಳಿ ಅಪ್ಪ ಅಮ್ಮನ ದೂಷಣೆ ಮಾಡಿ ಇನ್ನೊಬ್ಬರ ಮನೆ ಅನ್ನಕ್ಕೆ ಭಿಕ್ಷೆಗೆ ಹೋಗ್ತಾರಲ್ಲ, ಅವರು ಈ ಜನ್ಮಕ್ಕಲ್ಲ ಮುಂದಿನ 7 ಜನ್ಮಕ್ಕೂ ಉದ್ಧಾರ ಆಗೋದಿಲ್ಲ. ಯಾಕೆಂದರೆ ಬರೀ ಹೊಟ್ಟೆ ಬಟ್ಟೆ ಕಟ್ಟಿ ಮಾತ್ರ ಮಕ್ಕಳು ಸಾಕಲ್ಲ. ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಎಂಬತಕ್ಕಂಥದ್ದನ್ನು ಪಕ್ಕದ ಮನೆಯ ಮಗನ ನೋಡಿದ್ರೆ, ಪಕ್ಕದ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ನೋಡಿದ್ರೆ, ಆ ಮಕ್ಕಳ ಮೀರಿ ನನ್ನ ಮಕ್ಕಳು ಇರಬೇಕು ಅಂತ ಹೇಳಿ ಆಸೆ ಪಟ್ಟು ಇನ್ನೊಬ್ಬರು ಪಾದಕ್ಕೆ ಹಾಕೋ ಚಪ್ಪಲಿ ಹೊಲದಾದರೂ ಸಹಿತ ಮಕ್ಕಳನ್ನು ಸುಧಾರಣೆ ಮಾಡಬೇಕು ಎಂಬತಕ್ಕಂಥ ತಂದೆ ತಾಯಿಯ ಮನಸ್ಸಿದೆಯಲ್ಲ, ಆಗ ತಂದೆ ತಾಯಿ ಗೊತ್ತಿಲ್ಲ ನಾಳೆ ನನ್ನ ಮಗ ತಿರುಗಿ ಬೀಳ್ತಾನೆ, ನನ್ನ ಮಗಳು ತಿರುಗಿ ಬೀಳ್ತಾಳೆ, ನನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತಾರೆ, ನನ್ನ ಕರ್ಕೊಂಡೋಗಿ ಇನ್ನೊಬ್ಬರ ಮನೆ ಕೂಲಿ ಕೆಲಸಕ್ಕೆ ಬಿಡ್ತಾರೆ ಅಂತ ಆವತ್ತಿನ ದಿವಸ ಈ ಮಕ್ಕಳು ಸಾಕುವಾಗ ಆ ತಂದೆ ತಾಯಿ ಗೊತ್ತಿರೋದಿಲ್ಲ. ಆದರೆ ಆ ತಂದೆ ತಾಯಿ ನಿಸ್ವಾರ್ಥತೆಯಿಂದ ಮಕ್ಕಳನ್ನು ಜೋಪಾನ ಮಾಡ್ತಾರೆ. ಜೋಪಾನ ಮಾಡಿ ಎದೆಗೆ ಹಾಕ್ಕೊಂಡು 100 ಸಮಸ್ಯೆಗಳಿದ್ರೂ ಸಹಿತ ಎಲ್ಲವನ್ನೂ ದಾಟಿಸಿ ಆ ಮಕ್ಕಳಿಗೆ ಜ್ಞಾನವನ್ನು ಕೊಡಿಸಿ ಒಂದು ಸಮೃದ್ಧಿಯಾದ ಬದುಕು ಕರ್ಕೊಂಡು ಬರ್ತಾರೆ. ರೆಕ್ಕೆ ಪುಕ್ಕಗಳು ಬಲಿತು ದೇಹದಲ್ಲಿ ಶಕ್ತಿ ಬಂದು ತನಗೆ ಬೇಕಾದ ಎಲ್ಲ ಸಂಪತ್ತು ಸಿಕ್ಕಿದ ನಂತರ ತಂದೆ ತಾಯಿನ ಕಾಲಲ್ಲಿ ಒದಿತಕ್ಕಂಥ ನೀಚರು ಇವತ್ತು ಹೆಜ್ಜೆಜ್ಜೆಗೂ ಸಿಗುವಂಥ ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಅವರಿಗೂ ಗುರು ರಾಯರೇ ಕಾಪಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುವಾರದ ಈ ಶುಭ ದಿನ ಪ್ರತಿಯೊಬ್ಬ ಧರ್ಮದ ಗುರುಗಳನ್ನು ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಬೇಕು. ಗುರುವಿನ ಕಾಯಕ ಏನಪ್ಪ ಅಂದರೆ ಸಮಾಜವನ್ನು ಸನ್ನಡಿಸ್ತಕ್ಕಂಥದ್ದು. ಗುರುವಿನ ಕಾಯಕದಲ್ಲಿ ಮೇಲು ಕೀಳು ಇಲ್ಲ, ಜಾತಿ ಮತ ಭೇದವಿಲ್ಲ, ಎಲ್ಲರನ್ನೂ ಸರಿಸಮಾನವಾಗಿ ನೋಡಬೇಕಾದ್ದೇ ಧರ್ಮ. ಹಾಗೆ ಗುರು ಎಂಬತಕ್ಕಂತಹ ಪದಕ್ಕೆ ಇನ್ನೊಂದು ಅರ್ಥವಿದೆ. ಎಲ್ಲಿ ಯಾವ ಸ್ಥಳದಲ್ಲಿ ಅಂಧಕಾರ ತುಂಬಿಕೊಂಡಿರುತ್ತೋ ಅಲ್ಲಿ ಸಂಪೂರ್ಣವಾದಂಥ ಬೆಳಕನ್ನು ಕೊಡಬೇಕು ಎಂಬತಕ್ಕಂಥದ್ದು. ಹಾಗೆ ಈ ಗುರು ನಿಂದನೆ ಇದೆಯಲ್ಲ, ಅದರಷ್ಟು ಘೋರ ಮತ್ತೊಂದಲ್ಲ. ಗುರುನ ಯಾವತ್ತೂ ನಿಂದನೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಗುರು ತಾನು ಮಾಡುವುದೇನಿದ್ರೂ ಆತನಿಗೆ ಹೇಳುವಂಥದ್ದು, ಹೇಳಿ ನಡೆಸುವಂಥದ್ದು ಇನ್ನೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯೇ ಅದನ್ನು ನಡೆಸ್ತಾ ಇರುತ್ತೆ. ಅಂತಹ ನಡೆಸುವಂತಹ ಶಕ್ತಿ, ಅದ್ಭುತವಾದ ಶಕ್ತಿ, ಅದು ದೈವಶಕ್ತಿ.
ಅಂತಹ ದೇವರ ಆಜ್ಞೆಯಲ್ಲಿ ನಡೀತಕ್ಕಂಥವರು ಗುರುಗಳಾಗಿರ್ತಾರೆ. ಗುರುವಿನ ಮಾರ್ಗದರ್ಶನದಲ್ಲಿ ಅನುಸರಿಸಿ ನಡೀಬೇಕಾದ್ದು ಪ್ರತಿಯೊಬ್ಬ ಮಾನವರ ಕರ್ತವ್ಯ ಆಗಿರುತ್ತೆ. ಇರಲಿ, ಆದರೂ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮಂತ್ರಾಲಯದ ಶ್ರೀಗಳನ್ನು, ಗುರು ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನ ಮಾಡಿದ್ವಿ. ಹಾಗೆ ಇವತ್ತು ಶಿವನ ಸಾನ್ನಿಧ್ಯದಲ್ಲಿ, ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಶಿವ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಗುರು ದಕ್ಷಿಣಾಮೂರ್ತಿಯ ಸಾನ್ನಿಧ್ಯದಲ್ಲಿ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ಬಹುದು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮಃ. ಯಾರು ಶ್ರೀ ದಕ್ಷಿಣಾಮೂರ್ತಿಗೆ ನಮಸ್ಕರಿಸ್ತಾರೋ, ಯಾರು ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡಿ ಬರ್ತಾರೋ, ಯಾರು ದಕ್ಷಿಣಾಮೂರ್ತಿಗೆ ವಿಶೇಷವಾಗಿರ್ತಕ್ಕಂಥ ಕಡಲೆಕಾಳಿನ, ಅದರಲ್ಲೂ ಬುಧವಾರ ರಾತ್ರಿ ನೀರಿಗೆ ಹಾಕಿರ್ತಕ್ಕಂಥ ಕಡಲೆಕಾಳು, ನೆಂದಿರ್ತಕ್ಕಂಥ ಕಡಲೆಕಾಳಿನಿಂದ ಒಂದು ಮಾಲೆಯನ್ನು ತಯಾರು ಮಾಡಿಕೊಂಡು, 108 ಕಡಲೆಕಾಳುಗಳ ಒಂದು ಮಾಲೆಯನ್ನು ತಯಾರು ಮಾಡಿಕೊಂಡು, ಆ ಮಾಲೆಯನ್ನು ವಿಶೇಷವಾಗಿರ್ತಕ್ಕಂಥ ಆಹಾರವನ್ನು ಗುರು ದಕ್ಷಿಣಾಮೂರ್ತಿಗೆ ಸಮರ್ಪಣೆ ಮಾಡಬೇಕು. ದಕ್ಷಿಣಾಮೂರ್ತಿಗೆ ಕಡಲೆಕಾಳಿನ ಮಾಲೆಯನ್ನು ಹಾಕಿ, ಹಾರವನ್ನು ಹಾಕಿ, ಅಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಿನ್ನೊಳಗಿರುವಂತಹ ಅಂಧಕಾರವನ್ನು, ನಿನ್ನೊಳಗಿರುವಂತಹ ಆ ಕತ್ತಲಿನ ಕ್ಷಣಗಳನ್ನು, ನಿನ್ನೊಳಗೆ ಅರಿವಾಗದಂತಹ ಎಷ್ಟೋ ನೋವಿನ ಸಂಗತಿಗಳಿದೆಯಲ್ಲ, ಎಷ್ಟೋ ವಿದ್ಯೆ ಮತ್ತು ಜ್ಞಾನವನ್ನು ಅರ್ಥಕೊಳ್ಳೋಕ್ಕಾಗದಿರ ಇದ್ದಿರಲ್ಲ, ಅದನ್ನು ಸರಿಪಡಿಸ್ಕೊಳ್ಬಹುದು. ಹಾಗೆ ಗುರುವಾರ ಅಂತ ಬಂದಾಗ ಗುರು ರಾಯರನ್ನು, ಶಂಕರರನ್ನು, ಮಧ್ವ ರಾಮಾನುಜಾಚಾರ್ಯರನ್ನು, ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಯಾವುದಾದ್ರೂ ಸರಿ, ಅಥವಾ ನೀವು ಗುರುಗಳನ್ನೇ ನಂಬೋದಿಲ್ವಾ? ಬೇಡ, ನಿಮಗೆ ಪಾಠ ಹೇಳಿರ್ತಕ್ಕಂಥ ಗುರುಗಳಿದ್ದಾರಲ್ಲ, ಪಾಠ ಹೇಳಿರ್ತಕ್ಕಂಥ ಗುರುಗಳಿಗಿನ್ನ ಇನ್ನೂ ಮೂಲ ಬಂದರೆ ಪುನಃ ಅಲ್ಲೇ ಬರ್ತೀವಿ. ಎಲ್ಲಿ? ತಾಯಿಯೇ ಮೊದಲ ಗುರು, ಅವ್ರಿಗಿನ್ನ ದೊಡ್ಡವರು ಯಾರೂ ಇಲ್ಲ ಅಂತ ಗ್ರಂಥಗಳಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ. ಆದರೆ ನಮ್ಮಲ್ಲಿ ಏನಪ್ಪ ಅಂದರೆ ಹೇಳೋದು ಮಾತ್ರ, ಅದರ ನಡವಳಿಕೆಗಳಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ. ಆದರೂ ಆ ವ್ಯತ್ಯಾಸ ಬರದಿರ ಈ ಕಲಿಯುಗದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಅದರ ಉಪಯುಕ್ತವಾದಂತಹ ವಿಶೇಷತೆಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ, ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಫಲಗಳು ಏನು ಹೇಳುತ್ತೆ ಅಂದರೆ ಪಂಚಾಂಗದಲ್ಲಿರ್ತಕ್ಕಂತಹ ಮೂಲಾರ್ಥವೇನು ಅದನ್ನು ಮೊದಲು ತಿಳ್ಕೊಳ್ಳೋಣ. ಇವತ್ತು ಮೊದಲು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಂಚಾಂಗ ಶಾಸ್ತ್ರ. ಬನ್ನಿ ನೋಡೋಣ. ಹರಿಂಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಆರಾಧನೆ ಮಾಡಿ, ಗುರು ರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಮಂತ್ರಾಲಯದ ಪ್ರಭುಗಳನ್ನು, ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ಗುರು ಪ್ರಾರ್ಥನೆಗೂ ಬೇಕು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಗುರು ಪ್ರಾರ್ಥನೆಯಲ್ಲೂ ಸಹಿತ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಇದೆ. ಅಗರಬತ್ತಿಯನ್ನು ಇಂತಹ ಕಾಲದಲ್ಲಿ ಉಪಯೋಗಿಸಬೇಕು, ಇಂತಹ ಕಾಲದಲ್ಲಿ ಉಪಯೋಗಿಸಬಾರ್ದು ಅಂತೇನಿಲ್ವಲ್ಲ. ಎಲ್ಲ ಕಾಲಗಳಲ್ಲೂ ಸುಗಂಧ ದ್ರವ್ಯವನ್ನು ಜೊತೆಗೆ ಸುಗಂಧ ಭರಿತವಾಗಿರ್ತಕ್ಕಂಥ ಅಗರಬತ್ತಿ, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ, ಇದು ವಿಶೇಷತೆಯನ್ನು ಕಾಪಾಡಿಕೊಳ್ಳುತ್ತೆ. ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್, ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತೂ ಅದ್ಭುತವಾದಂತಹ ರತ್ನ ಅಂತ ಈಗಾಗಲೇ ಘಂಟಾಘೋಷವಾಗಿ ಪ್ರತಿನಿತ್ಯ ಹೇಳ್ತಾ ಬಂದಿದ್ದೇವೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿರ್ತಕ್ಕಂಥವರಿಂದ ನೀವು ಮಾಹಿತಿ ತಗೊಳ್ಳಿ. ಯಾವತ್ತೂ ಬರೀ ಆನಂದ್ ಗುರುಜಿಯವರು ಹೇಳಿದ ಮಾತು ಮಾತ್ರ ಸತ್ಯ ಬರುತ್ತೆ, ಅಥವಾ ಅವ್ರು ಹೇಳಿದ್ರೆ ನಾನು ತೊಗೊಳ್ಬೇಕು ಅಂತಕ್ಕಂಥದ್ದನ್ನು ಬಿಟ್ಬಿಡಿ. ಈಗಾಗಲೇ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ನಿಮ್ಮ ಸುತ್ತಮುತ್ತ, ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥವರೇ ಸಾಕಷ್ಟು ಜನ ಧರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಧರಿಸಿರ್ತಕ್ಕಂಥವ್ರು ಸಿಗ್ತಾರೆ. ಅವರನ್ನು, ಅವರ ಅನುಭವದ ಸಂಕೇತವನ್ನು, ಅವರು ಧರಿಸಿದ ಮೇಲೆ ಅವರ ಜೀವನದಲ್ಲಾದ ಬದಲಾವಣೆಗಳನ್ನು ನೀವು ವಿಚಾರ ಮಾಡಿ. ಯಾವತ್ತೂ ಅವರು ಮಾಡಿದ್ರು ನಾನು ಮಾಡ್ತೇನೆ, ಅವರು ಧರಿಸಿದ್ದಾರೆ ನಾನು ಹಾಕ್ಕೊಳ್ಬೇಕು, ಅವರೊಂದು ಸ್ಟೋನ್ ಮೈ ಮೇಲಿದೆ, ಅವ್ರಿಗೇನಿದೆಯೋ ಏನಿಲ್ವೋ ನಮಗೆ ನಾವು ಹಾಕ್ಕೋಬೇಕು, ಅದಲ್ಲ. ಸತ್ಯಾಸತ್ಯತೆಗಳನ್ನು, ಇದು ಕಲಿಯುಗ, ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು, ಅದರಲ್ಲಿರುವಂಥ ಸ್ವಾರಸ್ಯಕರವಾದ ವಿಚಾರವನ್ನು ತಿಳ್ಕೊಳ್ಬೇಕು. ಅದರ ಭವಿಷ್ಯದಲ್ಲಿ ಏನು ಬದಲಾವಣೆ ಸಿಗ್ತಿದೆ, ನನಗೆ ಆ ಬದಲಾವಣೆ ಸಿಕ್ಕರೂ ಒಂದು ಅನುಕೂಲ ಆಗುತ್ತೆ ಅಂತ ಅದರ ಅನುಭವದ ಮಾತಿನೊಂದಿಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟು ನಿಮಗೆ ಅಮೃತೋಪಾದಿಯಲ್ಲಿ ಕೆಲಸ ಮಾಡಲಿ. ಒಳ್ಳೆಯದಾಗಲಿ. ಇನ್ನು ಸದ್ಗುರು ಶಾಂಪು, ಸದ್ಗುರು ಕಂಡೀಷನರ್ ಮತ್ತು ಶಾಂಪು ಅದ್ಭುತವಾದಂತಹದ್ದು. ಏಕೆಂದರೆ ಸಾಕಷ್ಟು ಜನ ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿರ್ತಕ್ಕಂಥ ಈ ಸಂಸ್ಥೆ, ಜೊತೆಗೆ ಈ ಸಂಸ್ಥೆಯಿಂದ ಇನ್ನಷ್ಟು ಉತ್ಪನ್ನಗಳು ಬರಲಿಕ್ಕೂ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ಸದ್ಗುರು ಆಯುರ್ವೇದಿಕ್ ಶಾಂಪು
ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದೆ ಕೇಶ ವಿನ್ಯಾಸಕ್ಕೆ. ಅಂತಹ ಕೇಶವನ್ನು ಯಾರಿಗಾದರೂ ಒಂದು ಸೌಂದರ್ಯ ಏನಪ್ಪ ಅಂದರೆ ತಲೆಯಲ್ಲಿ ಕೂದಲಿದ್ರೆ, ತಲೆಯಲ್ಲಿ ಕೂದಲು 4 ಚೆನ್ನಾಗಿದ್ದರೆ ಮಾತ್ರ ಹೆಣ್ಣಾಗಲಿ ಗಂಡಾಗಲಿ ಆ ಮುಖಕ್ಕೊಂದು ಲಕ್ಷಣ. ಅದು ಸಾರಿ ಹೇಳುತ್ತೆ. ಹಾಗಂತ ತಲೆಯಲ್ಲಿ ಕೂದಲಿದ್ದಿರತಕ್ಕಂಥ ಗಂಡು ಮಕ್ಕಳಿಗೋ ಹೆಣ್ಣು ಮಕ್ಕಳಿಗೋ ನಾವು ಏನೋ ನಿಂದಿಸ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಅವರು ಸಹಿತ ಇತ್ತೀಚೆಗೆ ಟೋಪನ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಆ ಕೇಶಕ್ಕಂಥ ಶಕ್ತಿ. ಆದರೆ ಇರುವ ತನಕ ಅದನ್ನು ಸಂರಕ್ಷಣೆ ಮಾಡಬೇಕಲ್ಲ. ಆ ಸಂರಕ್ಷಣೆ ಮಾಡಬೇಕು ಅಂದರೆ ಅದ್ಭುತವಾದಂತಹ ಆಯುರ್ವೇದಿಕ್ ಉತ್ಪನ್ನಗಳೇ ಬೇಕು. ಒಳ್ಳೆಯದಾಗಲಿ. ಇನ್ನು ಸಿಲ್ಕ್ ಮಾರ್ಕ್ ಸೀರೆ ನೋಡಿ, ಆ ಕಡೆ ಕೇಶ, ಈ ಕಡೆ ಉಡುವ ಸೀರೆ ರೇಷ್ಮೆದಾಗಿದ್ದರೆ ಅದು ಸಿಲ್ಕ್ ಮಾರ್ಕೇ ಆಗಿರಬೇಕು. ಸಿಲ್ಕ್ ಮಾರ್ಕ್ ಸೀರೆಯನ್ನು ಉಟ್ಟಾಗ ಅದಕ್ಕೊಂದು ತೂಕ ಇರುತ್ತೆ. ಯಾಕೆಂದರೆ 4 ಜನ ಹೆಣ್ಣುಮಕ್ಕಳು ಬರೀ ಕಣ್ಣಲ್ಲೇ ಹೇಳಿಬಿಡ್ತಾರೆ ಈ ಸೀರೆಯ ಯೋಗ್ಯತೆ ಎಷ್ಟು, ಈ ಸೀರೆಯಲ್ಲಿರ್ತಕ್ಕಂಥ ತಾಕತ್ತೆಷ್ಟು ಅಂತ. ಅಂತಹದ್ರಲ್ಲಿ ನಿಮ್ಮ ಆತ್ಮವಿಶ್ವಾಸ ಇರಬೇಕು ಸಿಲ್ಕ್ ಮಾರ್ಕ್ ಸೀರೆನೇ ಅಂತ. ಆ ಸಿಲ್ಕ್ ಮಾರ್ಕ್ ಸೀರೆಗೆ ಅಂತಹ ಅದ್ಭುತವಾದಂಥದ್ದಿದೆ. ಹಾಕ್ಕೊಂಡ್ರೂ ಉಟ್ಟರೂ ಸಹಿತ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ತೂಕ ಸಿಗುತ್ತೆ. ಅದಕ್ಕೋಸ್ಕರ ಸಿಲ್ಕ್ ಮಾರ್ಕ್ ಸೀರೆ ಬಗ್ಗೆ ಹೇಳುವಂಥದ್ದು ಇರಲಿ. ಶ್ರೀ ವಿಶ್ವೋಸು ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 29/5/2025. 29/5/2025 ನೋಡಿ, 5ನೇ ತಿಂಗಳು ಸಹಿತ 29ಕ್ಕೆ ಬಂದುಬಿಟ್ಟಿದ್ದೀವಿ. 29ನೇ ತಾರೀಕು ಬಂದಾಯಿತು, 5ನೇ ತಿಂಗಳಿಗೆ ಬಂದಾಯಿತು. ಇನ್ನೇನು ಆಗೋ ಈಗೋ ಅಂದರೆ ಮುಗೀತು, 6ನೇ ತಿಂಗಳಿಗೆ ನಾವು ಬಂದುಬಿಡ್ತೀವಿ. ಗುರುವಾರ ತೃತೀಯ ಆರಿದ್ರ ನಕ್ಷತ್ರ. ಇವತ್ತು ಆರಿದ್ರ ನಕ್ಷತ್ರ. ಇವತ್ತು ನಾನು ಪ್ರಾರಂಭದಲ್ಲಿ ಹೇಳಿದೆ ಗುರುನ ಪ್ರಾರ್ಥನೆ ಮಾಡಿ, ಶಿವನ ಆರಾಧನೆ ಮಾಡಿ ಅಂತ. ಇವತ್ತು ಆರಿದ್ರ ನಕ್ಷತ್ರವಾದ್ದರಿಂದ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯ ಒಂದು ಶಿವಧ್ಯಾನವನ್ನು ಮಾಡಿದ್ದೇ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವಲು ದೂರ ಆಗುತ್ತೆ. ಜೊತೆಗೆ ಶಿವ ಒಬ್ಬನೇ ಅಲ್ವಾ ನಿಮ್ಮ ಕಡೆಗೆ ಕೈ ಹಿಡಿದು ನಡೆಸ್ತಕ್ಕಂಥವನು. ಎಲ್ಲ ಸಿರಿ ಸಂಪತ್ತುಗಳನ್ನು ಎಲ್ಲರೂ ಕೊಡ್ತಾರೆ. ಆದರೆ ಮೌನವಾಗಿದ್ದು ಸದಾಕಾಲ ಧ್ಯಾನಸಕ್ತನಾಗಿ ಸದಾಕಾಲ ಯಾರೊಬ್ಬರು ಬಂದು ನೋಡಿದಾಗಲೂ ಸಹಿತ ಮೌನದಲ್ಲೇ ಇದ್ದು ಧ್ಯಾನದಲ್ಲೇ ಇರ್ತಾನೆ ಭಗವಂತ. ಆದರೆ ಕೈ ಬೀಸಿ ಕರೆದು ನಾನಿದ್ದೀನಿ ಅಂತ ಎದೆಗೊಪ್ಪಿಕೊಳ್ಳುವಂತಹ ಪರಮಾತ್ಮ ಅಂದರೆ ಅದು ಶಿವ ಮಾತ್ರ. ಬಹುಶಃ ಈ ಚರಿತ್ರೆ ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ಆದರೂ ಸರ್ವಂ ಶಿವಮಯಂ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಯಾರು ನಿತ್ಯ ನಿರಂತರ ಪಠನೆ ಮಾಡ್ತಾರೋ, ಶಿವಧ್ಯಾನವನ್ನು ಮಾಡ್ತಾರೋ, ಶಿವ ಸಾನ್ನಿಧ್ಯಕ್ಕೆ ಬಂದು ಬಿಲ್ವಾರ್ಚನೆಯೋ ಭಸ್ಮಾರ್ಚನೆಯೋ ರುದ್ರಾರ್ಚನೆಯೋ ಜೊತೆಗೆ ಸ್ವಾಮಿಗೆ ತುಂಬೆ ಹೂವನ್ನು ಅರ್ಪಣೆ ಮಾಡ್ತಾರೋ ಆತನಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೇಡ, ಅಲಂಕಾರಗಳು ಬೇಡ. ಶಿವಲಿಂಗಕ್ಕೆ ಎಲ್ಲೂ ಒಂದು ಸ್ವಲ್ಪ ಗಂಗಾಜಲ, ಎಲ್ಲಿ ಶಿವಲಿಂಗ ಇರುತ್ತೋ ಅಲ್ಲಿ ನಿಮ್ಮ ಸ್ವಹಸ್ತದಿಂದ ಸಹಿತ ಶಿವನಿಗೊಂದು ಅಭಿಷೇಕವನ್ನು ಮಾಡ್ಬೋದು. ಶಿವನಿಗೆ ಅಭಿಷೇಕ ನಡೆಯುವಂಥ ಸಾನ್ನಿಧ್ಯಗಳಲ್ಲಿ ಭಗವಂತ ಸಾಕ್ಷಾತ್ಕಾರನಾಗ್ತಾನೆ. ಶಿವನ ಒಲಿಸ್ಕೊಳ್ಬೇಕಂದ್ರೆ ಸ್ವಾಮಿಗೆ ರುದ್ರನಿಗೆ ರುದ್ರಾಭಿಷೇಕ ಆಗಬೇಕು. ಇವತ್ತಿಗೂ ನೋಡಿ ಪುಣ್ಯಕ್ಷೇತ್ರಗಳು ಸಾಕಷ್ಟು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂದರೆ ಸ್ವಾಮಿಗೆ ಅಭಿಷೇಕ ಮಾತ್ರ. ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವಂಥ ಆ ದೃಶ್ಯವನ್ನು ಕಣ್ತುಂಬಿಸ್ಕೊಂಡ್ರೆ 7 ಜನ್ಮಗಳ ಪಾಪ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ತಾವು ತಮ್ಮ ಸ್ವಹಸ್ತದಿಂದ ಎಲ್ಲಿ ಶಿವನಿಗೆ ಅಭಿಷೇಕ ಆಗದಿರ ನಿಂತಿರುತ್ತೋ, ಹಳ್ಳಿಗಳಲ್ಲಾಗಿರಲಿ ಅಥವಾ ಯಾವುದೋ ಒಂದು ಪ್ರಾಂತ್ಯಗಳಲ್ಲಾಗಲಿ ಯಾರೋ ಮಹನೀಯರು ಪ್ರತಿಷ್ಠಾಪನೆ ಮಾಡಿ ಹೋಗಿರ್ತಾರೆ. ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ನಿಮ್ಮ ಸ್ವಹಸ್ತದಿಂದ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿ, ಒಂದಿಷ್ಟು ಶುದ್ಧ ಜಲವನ್ನು ಹಾಕಿ, 2 ಬಿಲ್ವಪತ್ರೆಯನ್ನು ಇಡಿ, ಅಲ್ಲೇ ಇರ್ತಕ್ಕಂಥ ತುಂಬೆ ಹೂವನ್ನು ತಂದಿಡಿ, ಅಲ್ಲಿರುವಂಥ ಭಸ್ಮವನ್ನು ಹಚ್ಚಿ, ಇಷ್ಟಿದ್ರೆ ಸಾಕು, ಶಿವ ತೃಪ್ತನಾಗ್ತಾನೆ. ಸರ್ವಂ ಶಿವಮಯಂ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಮೊದಲು ಒಂದಷ್ಟು ರಾಶಿಫಲದ ಕಡೆ ಗಮನ ಹರಿಸೋಣ. ರಾಶಿಫಲದ ಕಡೆ ಗಮನ ಹರಿಸಿ ತದನಂತರ ಉಳಿದ ಸಮಯದಲ್ಲಿ ನಿಮ್ಮೊಂದಿಗೆ ನಾವು ನೇರವಾಗಿ ಮಾತಾಡುವಂತಹದ್ದು. ಸಾಕಷ್ಟು ಬಾರಿ ಹೇಳ್ತಿರ್ತಾನೆ, ಮಾತಾಡುವಂಥವರು, ಕರೆ ಮಾಡ್ತಕ್ಕಂಥವ್ರು ಸಿಗ್ನಲ್ ಇರುವಂಥ ಸ್ಥಳಕ್ಕೆ ಬನ್ನಿ. ಯಾವ ವಿಚಾರ ಮಾತಾಡಬೇಕೋ ಅದನ್ನಷ್ಟೇ ಗಮನದಲ್ಲಿ ಇಟ್ಕೊಳ್ಳಿ. ಸಮಯವನ್ನು ವೇಸ್ಟ್ ಮಾಡಬೇಡಿ. ಅಥವಾ ನೀವು ಮತ್ತೊಂದು ವಿಚಾರ ಕೇಳಬೇಕು ಅಂಥೇಳಿ ಮನೇಲಿರ್ತಕ್ಕಂಥವ್ರು ಇಲ್ದಿದ್ರೂ ಸಹಿತ ಅವ್ರ ವಿಚಾರಕ್ಕೆ ಬಂದರೆ ಅಲ್ಲಿ ಸಮಯ ವೇಸ್ಟ್ ಆಗಿಬಿಡುತ್ತೆ. ಆದಷ್ಟು ಯಾರು ನನ್ನೊಂದಿಗೆ ಮಾತಾಡ್ತೀರಿ ಅವರ ಭವಿಷ್ಯತ್ತಿನ ಬಗ್ಗೆ ಪಕ್ವವಾಗಿ ತಿಳ್ಕೊಳ್ಬಹುದು. ಅದಕ್ಕೋಸ್ಕರ ಕರೆ ಮಾಡ್ತಕ್ಕಂಥವರು ಒಂದಷ್ಟು ಗಮನ ನಿಮ್ಮ ತಲೆಯಲ್ಲಿರಲಿ. ಯಾರ ಸಮಸ್ಯೆ ಇದೆಯೋ ಅವರು ನನ್ನೊಂದಿಗೆ ಮಾತಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಆದಷ್ಟು ಸ್ಪಷ್ಟೀಕರಿಸಿ ಮಾತಾಡುವಂಥದ್ದು. ಎರಡನೇದು 2-3 ಮಾತಿಗೆ ನಿಲ್ಲಬೇಡಿ. 1-2-3 ಮಾತನ್ನು ಮಾತಾಡಿ ನೋಡಿ. ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ನಾವೊಂದು ಆಪ್ಷನ್ ಕೊಟ್ಟವೋ ಏನೋ ನಿಮಗೆ, ನಿಮ್ಮ ಊರು ಬೇಡ, ನಿಮ್ಮ ಹೆಸರು ಬೇಡ ಅಂದ್ವಿ. ಒಂದು ವಿಚಾರ ತಿಳ್ಕೊಳ್ಳಿ, ನಿಮ್ಮ ಕಷ್ಟಗಳು ದೂರ ಆಗಲಿ ಅಂತ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಸಿಗಲಿ ಅಂತ ಒಂದು ಅದ್ಭುತವಾದಂತಹ ಒಂದು ಚಿಂತನೆ ಈ ಸ್ವರಜ್ಯೋತಿಷ್ಯ. ಇಂತಹ ಸ್ವರಜ್ಯೋತಿಷ್ಯದಿಂದ ನಿಮ್ಮ ಕಷ್ಟ ದೂರ ಆಗುತ್ತೆ ಅಂದರೆ ಅದಕ್ಕೆ ನಿಮ್ಮ ಹೆಸರು ನಿಮ್ಮ ಊರು ಹೇಳಿದ್ರೆ ಏನು ತಪ್ಪಾಗುತ್ತೆ? ನಮ್ಮ ಕಷ್ಟ ದೂರ ಆಗಬೇಕು, ನಮ್ಮ ಪರಿಹಾರ ಸಿಗಬೇಕು. ಆದರೆ ಊರು ಬೇಡ, ಹೆಸರು ಬೇಡ.
ಅದು ಏನೋ ಬಹಳಷ್ಟು ಆ ಸೀಕ್ರೆಟ್ ಇದೆ, ಅಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ, ಅಥವಾ ಈ ಒಂದು ಸಮಸ್ಯೆ ನಿಮ್ಮ ಹತ್ರ ಹೇಳಿದ ಮೇಲೆ ಅದು 4-6 ಜನ 4-6 ಥರ ನಮ್ಮನ್ನು ದೃಷ್ಟಿಸಿ ನೋಡ್ತಾರೆ ಅನ್ನೋ ಭಾವನೆ ಇದ್ದರೆ ಆಗ ಈ ಚಿಂತನೆ ಒಳ್ಳೆಯದು. ಅದನ್ನು ಹೊರತುಪಡಿಸಿ ಇಂತಹ ಅದ್ಭುತವಾದಂಥ ಒಂದು ವಿದ್ಯಾರಹಸ್ಯವನ್ನು, ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರ ತಿಳ್ಕೊಳ್ಳೋದಕ್ಕೆ ಊರು ಬೇಡ, ಹೆಸರು ಬೇಡ. ಇಲ್ಲಿ ರಾಮಕ್ಕ ಹೇಳಿದ್ದು ಅದೇ, ಅಲ್ಲಿ ತಿಮ್ಮಕ್ಕ ಹೇಳಿದ್ದು ಅದೇ. ಈ ತರಹ ಮನಸ್ಥಿತಿಗಳು ಅಷ್ಟು ಒಳ್ಳೆಯದಲ್ಲ ಇದು. ಯಾಕೆಂದರೆ ನಿಮ್ಮ ಹೆಸರಲ್ಲೂ ಇರುತ್ತೆ ಒಂದು ಅದೃಷ್ಟ ಅನ್ನೋದು. ನಿಮ್ಮ ಹೆಸರಲ್ಲಿ ಒಂದು ಅದೃಷ್ಟ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಹೆಸರನ್ನು ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ 1-2-3 ಮಾತಾಡಿ ಅಂತ ನಾನು ಹೇಳಿದ್ದೇನೆ. ನೀವೇನು ಮಾಡ್ತೀರಿ? ಏನು ಕೇಳಿದ್ರು ಸಹಿತ ಬರ್ರಂತ ನನ್ನ ಮಾತು ಮುಗಿಯೋದ್ರೊಳಗೆ ನಿಮ್ಮ ಮಾತು ಮುಗಿದು ಹೋಗ್ಬಿಟ್ಟಿರುತ್ತೆ. ಆಗ ನಿಮ್ಮ ಸ್ವರತರಂಗದ ಏರಿಳಿತಗಳನ್ನು ನನಗೆ ಹೇಗೆ ಅರ್ಥ ಆಗಬೇಕು? ಇದೊಂದು ಅದ್ಭುತವಾದಂಥ ಸೈನ್ಸ್, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಿಸ್ಟಮ್ ಇಲ್ಲ, ಅಂದರೆ ಒಂದು ನಾವು ಲ್ಯಾಪ್ಟಾಪ್ ಇಟ್ಕೊಂಡಿರೋದಲ್ಲ, ಅಥವಾ ಇದಕ್ಕೆ ಅಂತ ಬೇರೇನೋ ಒಂದು ಕ್ಯಾಲ್ಕುಲೇಟ್ ಮಾಡೋದಂಥದ್ದಲ್ಲ. ಈ ಸ್ವರತರಂಗದಲ್ಲಿ ಸಂಪೂರ್ಣವಾಗಿ ದೈವದತ್ತವಾಗಿ ನನ್ನ ಗುರುವಿನ ಆಜ್ಞೆ ಒಂದೇ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಆ ತಾಯಿಯ ಕೃಪೆ ಮಾತ್ರ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರಕ್ಕೆ ಬಂದಾಗ, ನಿಮಗೆ ಕರೆ ಸಿಕ್ಕಾಗ ಅದು ನಿಮ್ಮ ಸಮಯ ಅಮೂಲ್ಯ ಅಂತ ನಿಮಗೆ ಅನಿಸಿದ್ರೆ, ಆ ಅಮೂಲ್ಯವಾಗಿರುವ ಸಮಯ ವೇಸ್ಟ್ ಆಗದಿರ ಅದರಿಂದ ಸದ್ವಿನಿಯೋಗಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಡಿ. ಇದೊಂದು ಮನವಿ ನಿಮ್ಮೊಳಗಿರಲಿ. ಒಳ್ಳೆಯದಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ತ್ರ್ಯಂಬಕೇಶ್ವರನ ಆರಾಧನೆ ಆಯಿತು. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅದರ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಸಿದ್ಧ ಒಂದು ಅದ್ಭುತವಾದಂಥ ಲಕ್ಷಣವೇ ಸರಿ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು, ದುರ್ಗೆಯನ್ನು ಅಥವಾ ಗಣಪತಿಯನ್ನು ಇವತ್ತು ಪ್ರಾರ್ಥನೆ ಮಾಡಿದ್ರೆ, ಅಥವಾ ಗುರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಯಶಸ್ಸನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ತಾವು ಹೆಚ್ಚು ಗಮನ ಕೊಡಿ. ಇವತ್ತು ನಿಮ್ಮ ಮನಸ್ಸು ಬಹಳ ಚಂಚಲತೆ ಇದೆ. ಇವತ್ತು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಅಥವಾ ಯಾರೊಬ್ಬರಾದರೂ ಇವತ್ತು ಒಂದಿಷ್ಟು ಕನ್ಫ್ಯೂಷನಲ್ಲಿದ್ದೀರಿ. ಏನು ಮಾಡಿದ್ರೆ ಸರಿ, ಏನು ಮಾಡಬಹುದು, ಏನು ಮಾಡಬಾರ್ದು, ಯಾವುದು ಬೇಕು, ಯಾವುದು ಬೇಡ, ಯಾವುದನ್ನು ನಾವು ಸರಿ ದಾರಿಯಲ್ಲಿ ತಂದುಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ನಿನ್ನೆ ರಾತ್ರಿ ನಿಮ್ಮ ಆಲೋಚನೆ ಬೇರೆ, ಇವತ್ತು ಬೆಳಗಿನ ಆಲೋಚನೆ ಬೇರೆ. ಮನೆಯಿಂದ ಹೊರಡುವ ಸಮಯವೇ ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ. ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಅಥವಾ ಅಲ್ಲಿರ್ತಕ್ಕಂಥವ್ರನ್ನ ನೀವು ಮಾತಾಡಲಿಕ್ಕಾಗಲ್ಲ, ಅಥವಾ ನಿಮ್ಮ ಮೇಲಧಿಕಾರಿಗಳಾಡುವ ಮಾತು ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಇಲ್ಲಿ ನೀವು ಸಮಸ್ಯೆ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಕಾರಣ ಇವತ್ತು ನಿಮ್ಮ ಗ್ರಹಸ್ಥಿತಿಗಳು. ಹಾಗಾಗಿ ಇಂತಹ ದೋಷಗಳು ದೂರ ಆಗಬೇಕಾದ್ರೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯ. ಇವತ್ತು ಮೇಷರಾಶಿಯರು ಮಾಡಬೇಕಾದ್ದು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಹೀಗೆ ಪ್ರಧಾನವಾಗಿ ವೃಕ್ಷರಾಜನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ, ಪ್ರಧಾನವಾಗಿ ನೀವು ಅಶ್ವತ್ಥ ವೃಕ್ಷಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದರೆ, ಅಥವಾ ಆ ವೃಕ್ಷದ ತಳಗಡೆ ನಿಂತು ಒಂದಿಷ್ಟು ಬೆಲ್ಲವನ್ನು ಆ ವೃಕ್ಷದ ಬುಡದಲ್ಲಿಟ್ಟು ನಮಸ್ಕಾರ ಮಾಡಿದ್ರೆ ಇವತ್ತು ನಿಮ್ಮ ಸಮಸ್ಯೆಗಳು ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬದುಕಬೇಕಾಗಿರ್ತಕ್ಕಂತಹ ಲಕ್ಷಣ ಇವತ್ತು ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಹಾಗಾಗಿ ತಾವು ಎಷ್ಟೇ ಜ್ಞಾನವಂತರಾದರೂ, ಎಷ್ಟೇ ಬುದ್ಧಿವಂತರಾದರೂ ಯಾವುದಾದ್ರೂ ಒಂದು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರು ಪ್ರಾರ್ಥನೆ ಮಾಡಿ ಬನ್ನಿ. ಅಥವಾ ನಿಮ್ಮ ಧರ್ಮದ ಗುರುಗಳನ್ನಾದರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದಷ್ಟು ಕಡಲೆಕಾಳು, ಬೆಲ್ಲ, ಒಂದಷ್ಟು ಉಪ್ಪು, ಕಡಲೆಕಾಳು, ಬೆಲ್ಲ, ಉಪ್ಪು, ಈ 3 ಪದಾರ್ಥವನ್ನು ಶಿವಮಂದಿರದಲ್ಲಿ ಅಥವಾ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 12 ನಿಮಿಷ, 2ರಿಂದ 4, 12ರ ಮಧ್ಯದಲ್ಲಿ ಆಗುವಂತಹ ವ್ಯತ್ಯಾಸಗಳು, ಬರುವಂತಹ ತೊಂದರೆ ತಾಪತ್ರೆಗಳು ಇರುವಂಥ ಈ ಒಂದು ಕಷ್ಟಕಾಲದ ಸಮಯ ನೀವು ಬಹಳ ಎಚ್ಚರಿಕೆ ವಹಿಸಬೇಕು. ಈ ಸಮಯದಲ್ಲಿ ನೀವು ಮಾಡುವ ಕಾಯಕವೇನಾದರೂ ಸರಿಯಿಲ್ಲ ಅಂದರೆ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳೋ ನಿಲುವು ಸರಿಯಿಲ್ಲ ಅಂದರೆ
ಅಥವಾ ಈ ಸಮಯದಲ್ಲಿ ಯಾರ ಮುಂದೆನಾರು ತಲೆ ಬಗ್ಸಿ ನಿಂತರೂ ಅಲ್ಲಿ ತೊಂದರೆನೇ ಜಾಸ್ತಿ ಇದೆ. ಅದರಿಂದ ಈ ಒಂದು ಸಮಯವನ್ನು ದಾಟಿಸಿ ತದನಂತರ ನಿಮ್ಮ ಸಮಯ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಆ ಸರಿ ತಪ್ಪುಗಳನ್ನು ಸರಿಯಾಗಿ ಚಿಂತನೆ ಮಾಡಿದ್ರೆ ಮಾತ್ರ ನಿಮ್ಮ ಫಲಗಳು ಮತ್ತಷ್ಟು ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಕನಿಷ್ಠ ಪಕ್ಷ ಹಳದಿ ಕಲರ್ ಬಣ್ಣದ ವಸ್ತ್ರವನ್ನು ನಿಮ್ಮ ಕರವಸ್ತ್ರನ್ನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಅಥವಾ 2 ಹಳದಿ ಬಣ್ಣದ ಹೂವನ್ನು ದೇವರಿಗೆ ಕೊಡಿ, ಒಂದು ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಬೆಳಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಎಲ್ಲರಿಗೂ ಇರ್ತಕ್ಕಂಥದ್ದೇ. ಹಾಗೆ ಇವತ್ತು ತಾವಿಷ್ಟೇ ಜ್ಞಾನವಂತರಾದರೂ ಮತ್ತೊಬ್ಬರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ತಾವು ಪಡಿಬಹುದು. ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದರೂ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಗುರುಗ್ರಹವನ್ನು ಪ್ರಾರ್ಥನೆ ಮಾಡಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡಿ ಆ ಅರಿಶಿಣಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅರಿಶಿಣದ ನೀರನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಬೇಕಾದ್ರೂ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕೆಲವಷ್ಟು ದೇವಾಲಯಗಳಲ್ಲಿ, ಕೆಲವಷ್ಟು ಪುಣ್ಯಕ್ಷೇತ್ರಗಳು ದೇವಾಲಯಗಳು ಇಲ್ಲಿ ಸಾಮಾನ್ಯಕ್ಕೆ ಅಲ್ಲಿ ಕೆಲಸಕ್ಕಿರ್ತಕ್ಕಂಥ ಜನ ಅನ್ನೋದಕ್ಕಿಂತ ಒಂದಷ್ಟು ಜನ ವಾಲಂಟ್ರಿಯಾಗಿ ಸೇವೆ ಮಾಡ್ತಿರ್ತಾರೆ, ಅಂದರೆ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ. ಇವಾಗ ಗುರುವಾರ ಬಂತು ಅಂದರೆ ಬಾಬರವರ ಸಾನ್ನಿಧ್ಯ, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಯರ ಸಾನ್ನಿಧ್ಯ ಅಥವಾ ದತ್ತ ಮಂದಿರ, ಇಂತಹ ಕಡೆ ವಾಲಂಟ್ರಿಯಾಗಿ ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಎಲ್ಲೆಲ್ಲಿ ಮಾಡ್ತಾರೆ ಹೇಳಿ? ಹೊರಗಡೆ ಪ್ರಾರಂಭ ಈ ಪಾದಿಕೆಗಳನ್ನು ಚಪ್ಪಲಿಗಳ ಬಿಡ್ತಾರಲ್ಲ, ಅಲ್ಲಿ ಸೇವೆ ಮಾಡ್ತಾರೆ. ಬಿಡುವಂತಹ ಚಪ್ಪಲಿಯನ್ನು ಜೋಪಾನವಾಗಿ ಒಂದು ಬ್ಯಾಗಲ್ಲಿ ಹಾಕಿ ಅದಕ್ಕೊಂದು ಟೋಕನ್ ಕೊಡ್ತಾರೆ. ಆ ಚಪ್ಪಲಿನ ನೋಡ್ಕೊಳ್ಳುವಂಥವ್ರು ಒಂದು ವರ್ಗಕ್ಕೆ ಸಂಬಂಧಪಟ್ಟವರಲ್ಲ, ಅಥವಾ ಯಾವುದೇ ಒಂದು ದುಡ್ಡು ಕಾಸಿಲ್ದಿರ ನಿರ್ಗತಿಕರಾಗಿ ಬಡತನ ರೇಖೆಯಲ್ಲಿದ್ದು ಅವತ್ತಿನ ಹೊಟ್ಟೆಗೂ ಊಟಕ್ಕೂ ಗತಿ ಇಲ್ದಿರ ಮಧ್ಯಾಹ್ನ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಆ ಪ್ರಸಾದಕ್ಕೆ ಸೇವೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಆ ಪಾದಿಕೆಗಳನ್ನು ಚಪ್ಪಲಿಗಳನ್ನು ನೋಡ್ಕೊಳ್ಳೋದು ಒಂದು ಪುಣ್ಯದ ಕಾಯಕ ಅಂತ. ಅಂದರೆ ಮನುಷ್ಯನಲ್ಲಿ ನಾನು ಎಂಬತಕ್ಕಂಥದ್ದು ಹೋಗಬೇಕಾದ್ರೆ ಇಂತಹ ಸೇವೆಗಳನ್ನು ಮಾಡಬೇಕಂತ. ಹಾಗಾಗಿ ಮಠಗಳ ಹತ್ರ, ಮಂದಿರಗಳ ಹತ್ರ, ಮತ್ತೊಂದು ಕಡೆ ಎಲ್ಲೇ ಆದರೂ ಸಹಿತ ಆ ಚಪ್ಪಲಿಗಳನ್ನು ಕಾಯುವ ಕೆಲಸ ಇದೆಯಲ್ಲ, ಅದು ಪುಣ್ಯದ ಕೆಲಸ. ಹಾಗೆ ದೇವಾಲಯವನ್ನು ಸಾರಿಸಿ ಗೂಡಿಸಿ ರಂಗೋಲಿ ಹಾಕುವಂಥದ್ದು. ಒಂದಷ್ಟು ಜನ ಅನ್ನದಾಸೋಹ ನಡೀತಾ ಇರುತ್ತೆ. ಅನ್ನದಾಸೋಹ ನಡೆಯೋ ಕಡೆ ಊಟ ತಿಂದಾದ್ಮೇಲೆ ಎಲೆ ಎತ್ತೋದಿದೆಯಲ್ಲ ನೋಡಿ, ಊಟ ಬಡಿಸೋದು ಬೇರೆ, ಅಕ್ಕಿ ಬೇಳೆ ತಂದು ಹಾಕೋದು ಬೇರೆ. ಅಕ್ಕಿ ಬೇಳೆ ತಂದು ಹಾಕೋ ಮಾಲೀಕರು ಯಾರಾದರೂ ಇರಲಿ, ಇಲ್ಲಿ ಪುಣ್ಯದ ಪಾಲು ಹೇಗೆ ನಾವು ಡಿವೈಡ್ ಮಾಡ್ಬೋದು ಅಂದರೆ, ಭಗವಂತನ ಮುಂದೆ ಭಕ್ತರು ಹೋಗಿ ನಿಂತಾಗ ನೀನು ಮಾಡಿರೋ ಸೇವೆಗಳೇನೇನು ಅಂತ ಎಲ್ಲವನ್ನೂ ಸಹಿತ ದೇವರು ನೋಡ್ತಾನೆ. ನಾನು ದವಸ ಧಾನ್ಯ ತಂದು ಹಾಕಿ ಒಂದು ಒಳ್ಳೆ ಚೇರ್ ಮೇಲೆ ಕೂತ್ಕೊಂಡು ನಾನು ಸನ್ಮಾನ ಮಾಡಿಸ್ಕೊಂಡೆ ಅಂದರೆ ಆಯಿತು, ಸಂತೋಷ ಅಂತ ಹೇಳ್ತಾನೆ. ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ನಾನು ಹೊಟ್ಟೆ ತುಂಬಲಿಕ್ಕೆ ಒಂದಲ್ಲ ಎರಡು ಸತಿ ಕೇಳಿ ಬಡಿಸಿದ್ದೇನೆ, ತೃಪ್ತಿಕರವಾದಂಥ ರೀತಿ ಬಡಿಸಿ ಅವ್ರನ್ನ ಆನಂದಪಡಿಸಿದ್ದೇನೆ, ತುಂಬ ಸಂತೋಷ ಅಂತ ಹೇಳ್ತಾರೆ. ಅದಾದಮೇಲೆ ಎರಡನೇ ಪಂಕ್ತಿ ಅವರಿಗೆ ಆಚೆ ಕಡೆ ಕಾಯ್ತಾ ಇರ್ತಾರೆ, ಅವ್ರಿಗೆ ಊಟಕ್ಕೆ ಸ್ಥಳ ಮಾಡಿಕೊಡ್ಬೇಕಲ್ಲ, ಆಗ ಆ ಎಲೆಯನ್ನು ಎತ್ತಿ ಎಲ್ಲ ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿ ಆ ಎಲೆ ಆ ಜಾಗದಲ್ಲಿ ಪುನಃ ಇನ್ನೊಬ್ರು ಊಟಕ್ಕೆ ದಾರಿ ಮಾಡಿಕೊಟ್ಟಿದ್ದೀನಿ ಅಂದರೆ ಬಹಳ ಸಂತೋಷ ಅಂತ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ, ಧಾನ್ಯ ತಂದು ಹಾಕಿದವ್ರದ, ಬಡಿಸಿದವ್ರದ, ಅಥವಾ ಎಲೆ ಎತ್ತಿದವ್ರದ. ಎಲೆ ಎತ್ತುವಂಥದ್ದು ಕೆಲಸ, ಯಾರು ಯಾವ ಕೆಲಸವನ್ನು ಮಾಡಲಿಕ್ಕೆ ಅಂಜುತ್ತಾರೋ, ಯಾರು ಯಾವ ಕೆಲಸ ಮಾಡಲಿಕ್ಕೆ ಒಂದು ಹೆಜ್ಜೆ ಹಿಂದಕ್ಕೆ ಹಾಕ್ತಾರೋ ಅಂತಹ ಕೆಲಸಕ್ಕೆ ಮುಂದಾಗಬೇಕು. ಆಗಲೇ ಅದು ನಿಜವಾದ ಕೆಲಸ. ನೋಡಿ, ಇದಿಷ್ಟೂ ಕೆಲಸ ಒಬ್ಬ ರೈತ ಮಾಡ್ತಾನೆ. ರೈತ ಹೇಗೆ ಮಾಡಬಲ್ಲ? ತನ್ನ ಭೂಮಿಗಳಲ್ಲಿ ಬೆಳೆ ಹಾಕುವಾಗ, ಬೀಜ ಹಾಕುವಾಗ
ಆ ಭೂತಾಯಿ ಪೂಜೆ ಮಾಡಬೇಕಾದ್ರೆ ತಾನೂ ಸಹಿತ ಚಪ್ಪಲಿ ಹಾಕೋಲ್ಲ ಕಾಲಿಗೆ, ಚಪ್ಪಲಿನಷ್ಟು ದೂರ ಬಿಟ್ಟು ಭೂಮಿಗೆ ಹಣೆ ಉಕ್ಕಿ ನಮಸ್ಕಾರ ಮಾಡಿಕೊಳ್ತಾನೆ. ಅದಾದ ನಂತರ ಆ ಬೆಳೆಯನ್ನು ತೆಗೆದು ರಾಶಿ ಹಾಕಿ ಪೂಜೆ ಮಾಡಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ತನಗೆ ಬೇಕಾದ ಒಂದು ಮೂಟೆ ಧಾನ್ಯನೇ, ಆದರೆ 100 ಮೂಟೆಗಳ ಧಾನ್ಯ ಅಲ್ಲಿ ತಾಯಿ ಕೊಡ್ತಾಳಲ್ಲ, ಕೊಟ್ಟಂಥ ಧಾನ್ಯವೆಲ್ಲವೂ ಸಹಿತ ಧಾನ್ಯದ ರಾಶಿ ಹಾಕಿ ಆ ಅನ್ನದ ರಾಶಿಗೆ, ಆ ಧಾನ್ಯಗಳ ರಾಶಿಗೆ ಪೂಜಿಸ್ತಾನೆ. ಅದಾದಮೇಲೆ ಅದರ ಮೌಲ್ಯ ಎಷ್ಟು ಬರುತ್ತೋ ಬಿಡುತ್ತೋ ಅದನ್ನು ಮಾರುಕಟ್ಟೆಗೋ ಅಥವಾ ಯಾರೊಬ್ಬರಿಗೋ ಅದನ್ನು ವಿನಿಯೋಗ ಮಾಡ್ತಾರೆ. ಬೆಳೆದ ಪದಾರ್ಥವನ್ನು ಊರಿನಲ್ಲಿ ಇರತಕ್ಕಂಥ ಒಂದಷ್ಟು ಜನಕ್ಕೆ ಮೊದಲು ದಾನವಾಗಿ ಕೊಡ್ತಾನೆ. ಹೀಗೆ ಒಂದೊಂದು ಸಹಿತ ಧರ್ಮಶಾಸ್ತ್ರ, ಹಿಂದಿನ ಪರಂಪರೆ, ಹಿರಿಯರು ಮಾಡಿಟ್ಟಿರ್ತಕ್ಕಂತಹ ಒಂದೊಂದು ವಿಚಾರಗಳಿದೆಯಲ್ಲ, ಇದೆಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ದೇವಾಲಯಕ್ಕೆ ಹೊರಟ್ರೆ ಈ ಚಪ್ಪಲಿಗಳ ಕಡೆ ಸಾಕಷ್ಟು ಗಲಾಟೆಗಳು ಮಾಡ್ಕೊಳ್ಳೋರು ಇದ್ದಾರೆ ಒಂದಷ್ಟು ಜನ. ಮಾಡಬೇಡಿ, ಮತ್ತು ಯಾರನ್ನೂ ನಿಂದನೆ ಮಾಡಬೇಡಿ, ಮತ್ತು ಅವರು ಮಾಡುವ ಸೇವೆಯನ್ನು ಗುರುತಿಸಿ. ನೀವು ಅವ್ರಿಗೆ ಬಹುಮಾನ ಕೊಡೋದು ಬೇಡ. ಆ ಮಾತಿದೆಯಲ್ಲ, ಆ ಮಾತಿನ ರೀತಿ ಇದೆಯಲ್ಲ, ಅಲ್ಲಿ ನಿಮ್ಮ ತಾಳ್ಮೆ ಇರಲಿ, ಸಮಾಧಾನ ಇರಲಿ, ಆಗಷ್ಟೇ ಒಳಿತನ್ನು ಕಾಣಬಹುದು. ಯಾಕೆಂದರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿ ಈ ಥರ ಒಂದು ಸೇವೆಗಳನ್ನು ಸರಿಯಾದ ರೀತಿ ಸದ್ವಿನಿಯೋಗಪಡಿಸ್ಕೊಳ್ಳಲ್ಲ. ಅವ್ರ ಮೇಲೂ ದರ್ಪ ಮಾಡ್ತೀರಿ. ನಾವು ಅವರು ಸೇವಾಕರ್ತರು, ಅಲ್ಲೂ ಸೇವೆಗೆ ಬಂದಿರ್ತಾರೆ. ನೀವು ಗರ್ಭಗುಡಿಗೆ ಹೋಗಿ ದೇವ್ರ ಮುಂದೆ ನಿಂತು ಭಗವಂತ ನನ್ನನ್ನು ಕಾಪಾಡಪ್ಪ ಅಂತ ಅಲ್ಲಿ ದೇವ್ರಿಗೆ ಕೇಳ್ತೀರಿ. ಇಲ್ಲಿ 10 ಜನ ಬರ್ತಕ್ಕಂಥ ಭಕ್ತರ ಪಾದಕೆಗಳನ್ನು, ಚಪ್ಪಲಿಗಳನ್ನೆಲ್ಲ ಒಂದು ಕಡೆ ಇಟ್ಟು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡಪ್ಪ ಅಂತ ಅವರು ಕೇಳ್ತಿರ್ತಾರೆ. ಎಲ್ಲರೂ ದೇವರ ಮುಂದೆ ಕೈ ಮುಗಿದು ನಿಂತ್ಕೊಳ್ಳೇಬೇಕು. ಆ ಭಗವಂತ ಒಬ್ಬನೇ ಸುಲ್ತಾನು, ಆತನೇ ಎಲ್ಲರನ್ನೂ ಹರಿಸಿ ಆಶೀರ್ವಾದ ಮಾಡತಕ್ಕಂಥವನು, ಆತ ಒಬ್ಬನಿಂದಲೇ ಎಲ್ಲವೂ ನಡೆಯುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಒಂದಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿ ಪರವಾಗಿಲ್ಲ. ಆದರೆ ವೃತ್ತಿಯಲ್ಲಿ ತಾವು ಮಾಡುವ ಕಾಯಕ ಎಲ್ಲವನ್ನೂ ಸಹಿತ ಅರ್ಥೈಸ್ಕೊಂಡು ನಡಿಬೇಕು. ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಎಲ್ಲ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ಕರ್ಕಾಟಕ ರಾಶಿಯವರು ನಿಮ್ಮ ಆಸೆ ಆಕಾಂಕ್ಷೆ ಏನೇ ಇದ್ದರೂ ಅದಕ್ಕೊಂದಿಷ್ಟು ಕಡಿವಾಣ ಹಾಕಲೇಬೇಕು. ಯಾಕೆಂದರೆ ಅಂಗೈಯಲ್ಲಿದ್ದರೆ ಸಾಮ್ರಾಜ್ಯ. ನಮ್ಮ ಕೈಯಲ್ಲಿ ಪಾಕೆಟಲ್ಲಿ ಮನಿ ಇಲ್ಲ ಅಂದರೆ, ಪಾಕೆಟಲ್ಲಿ ದುಡ್ಡಿಲ್ಲ ಅಂದರೆ ನಾವು 100 ಆಸೆಗಳು ಕಟ್ಕೊಂಡ್ರೂ ಅದು ವ್ಯರ್ಥ ಆಗುತ್ತೆ. ಆದರೆ ನಮ್ಮ ಆಸೆ ಅದು ನಿಜಕ್ಕೂ ಸಾರ್ಥಕತೆ ಪಡೆಯುವಂಥದ್ದಾಗಿದ್ದರೆ, ಅಥವಾ ನಮ್ಮಿಂದ ಇನ್ನೊಬ್ಬರು ತೊಂದರೆ ಇಲ್ದಿರೋ ಬದುಕಾಗಿದ್ದರೆ ಅದಕ್ಕೆ ಭಗವಂತನೇ ಅನುಗ್ರಹಿಸಿಬಿಡ್ತಾನೆ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನ 12ರವರೆಗೂ ಮಾತ್ರ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. 12 ಗಂಟೆ 11 ನಿಮಿಷ ದಾಟಿದ್ರೆ ನಿಮ್ಮ ಅದೃಷ್ಟದ ಫಲ ಚೇಂಜ್ ಆಗುತ್ತೆ, ಭವಿಷ್ಯತ್ತು ಹೆಚ್ಚು ಚೆನ್ನಾಗಿರುತ್ತೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡಿ ಸಾಧಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ತಾಯಿ ಶಂಕರಿಯನ್ನು, ವಿಶೇಷವಾಗಿರ್ತಕ್ಕಂಥ ದುರ್ಗೆಯನ್ನು, ಗ್ರಾಮ ದೇವತೆಯನ್ನು ಅಥವಾ ನಿಮ್ಮ ಆರಾಧ್ಯ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಹೂ, ಹಳದಿ ಬಣ್ಣದ ಗಂಧ ಇಂಥದ್ದನ್ನು ದೇವರ ಸಾನ್ನಿಧ್ಯ ಕೊಟ್ಟು ನಮಸ್ಕಾರ ಮಾಡಿದ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಜಕ್ಕೂ ಭಾಳ ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸರಿಸುಮಾರು 4 ಗಂಟೆಯಿಂದ 4ರಿಂದ 6 ಗಂಟೆ 12 ನಿಮಿಷದವರೆಗೂ, 4ರಿಂದ 6 ಗಂಟೆ 12 ನಿಮಿಷ ಅಂತಹ ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು, ಜೋಪಾನವಾಗಿರಬೇಕು. ಯಾವುದೇ ಕೆಲಸದ ಬಗ್ಗೆ ಆದರೂ ಸ್ವಲ್ಪ ಸರಿಯಾದ ಗಮನಕ್ಕೆ ತಂದುಕೊಂಡು ನಿಮ್ಮ ಕೆಲಸ, ನಿಮ್ಮ ವೃತ್ತಿಯನ್ನು ಮುಂದುವರಿಸಬೇಕು. ಆಗಷ್ಟೇ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಯಾರು ಏನು ಅಂದರು, ಯಾರು ಏನು ಮಾತಾಡಿದ್ರು ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲಿ ಸಿಗುತ್ತೋ ಅಲ್ಲೇ ಇರಬೇಕು ತಾವು. ಆಗಲೇ ಮನಸ್ಸಿಗೆ ಶಾಂತಿ ಸಿಗುವಂಥದ್ದು ಅಥವಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗುವಂಥದ್ದು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ. ವ್ಯಾಪಾರ ವ್ಯವಹಾರಗಳನ್ನು ಬದಲಾವಣೆ ತರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿದ್ದೀರಿ. ಆದರೆ ಗುರುವಿನ ಮಾರ್ಗದರ್ಶನ ಬೇಕು. ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿಯುತವಾಗಿ ಆಲೋಚನೆ ಮಾಡಿದ್ರೆ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ಆಲೋಚನೆ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಆದರೂ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನ ನಿಂದಕರ ಮಧ್ಯದಲ್ಲಿ ತಾವಿರ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಗರ್ಜನೆಗಿನ್ನ ತಾಳ್ಮೆ ಬಹಳ ಮುಖ್ಯ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿವಸ ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅನ್ನೋರಾದರೂ ಸಹಿತ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಒಳ್ಳೆ ಮನಸ್ಸಿಂದ ನೀವು ಚಿಂತನೆ ಮಾಡಿದ್ರೆ ನಿಜಕ್ಕೂ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಇವತ್ತು ನಿಮ್ಮ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಮತ್ತು ನಿಮ್ಮ ಕುತ್ತಿಗೆ ಭಾಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಒಂದಷ್ಟು ಜನ ಸಣ್ಣ ಪುಟ್ಟ ಮಕ್ಕಳಿಗೆ ಕಣ್ಣಿಗೋ ಅಥವಾ ಕಣ್ಣಿನ ರೆಪ್ಪೆಗಳಿಗೋ ಸ್ವಲ್ಪ ನೋವು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಭಾಳ ಜೋಪಾನ ಇರಲಿ.
ಇನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಿಂಹರಾಶಿಯಲ್ಲಿರ್ತಕ್ಕಂಥವರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತಿನ ದಿವಸ 4 ಗಂಟೆಯಿಂದ 6 ಗಂಟೆ ತನಕ ಎಲ್ಲೇ ಪ್ರಯಾಣ ಬೆಳೆಸಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರಿ. ಈ ಸಮಯದಲ್ಲಿ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಳ್ಳುವಂಥ ಸಾಂದ್ರತೆಗಳು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಿರುತ್ತೆ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ಸಾಧ್ಯವಾದರೆ ಒಂದು ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಸುಗಂಧಭರಿತವಾಗೂ ಇರಬೇಕು, ಹಳದಿ ಬಣ್ಣದಲ್ಲೂ ಇರಬೇಕು. ಅಂತಹ ಗಂಧವನ್ನು ಸಿದ್ಧತೆ ಮಾಡಿಕೊಂಡು ಮೊದಲು ನಿಮ್ಮ ಗುರುಗಳಿಗೋ ನಿಮ್ಮ ಮನೆ ದೇವರಿಗೋ ಒಂಚೂರು ಗಂಧವನ್ನು ಹಚ್ಚಿ ನಿಮ್ಮ ಎಡಗಡೆ ಕೈಯಲ್ಲಿರ್ತಕ್ಕಂಥ ಎಡಗಡೆ ಹೆಬ್ಬೆರಳು, ಎಡಗೈಯಿನ ಹೆಬ್ಬೆರಳಿನ ಉಗುರಿನ ಕಣ್ಣಿಗೆ ಒಂದಿಷ್ಟು ಗಂಧವನ್ನು ಹಚ್ಚೋದ್ರಿಂದ ಹಚ್ಚಿದ 15 ನಿಮಿಷ ಇದ್ದರೂ ಸಾಕು. ಎಡಗಡೆ ಕೈ ನೋಡಿ, ಎಡಹಸ್ತದ ಹೆಬ್ಬೆರಳಿನ ಉಗುರಿನ ಕಣ್ಣು, ಈ ಉಗುರಿನ ಮೇಲೆ ಒಂದಷ್ಟು ಗಂಧವನ್ನು ನೀವು ಹಚ್ಚಿದ್ರೆ ಇವತ್ತು ಬರ್ತಕ್ಕಂಥ ದೋಷಗಳಿಂದ, ಯಾರೊಬ್ಬರ ನಿಂದನೆಯಿಂದ ಅಥವಾ ಆಗುವಂಥ ಕೆಲವು ತೊಂದರೆ ತಾಪತ್ರೆಗಳಿಂದ ತಾವು ದೂರ ಇರ್ಬೋದು. ಅಂತಹ ಒಂದು ಚಿಕ್ಕದಾದಂಥ ಚುಟಿಕೆ, ಆ ಸಣ್ಣದಾದಂಥ ಒಂದು ಪ್ರಯೋಗ ನೀವು ನಡೆಸಿದ್ರೆ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಸಾಕಷ್ಟು ದಿನಗಳಿಂದ ಒಂದಷ್ಟು ಅಡುಕು ತೊಡಕುಗಳಿತ್ತು. ಹೆಜ್ಜೆ ಹಾಕಿದ್ರೆ ಭಯ ಇತ್ತು. ಏನೇ ಕೆಲಸ ಮಾಡಬೇಕಾದರೂ ಅಂಜಿಕೆ ಇತ್ತು. ಮಾತು ಸ್ಪಷ್ಟತೆ ಇರಲಿಲ್ಲ. ಎಲ್ಲ ವಿಚಾರದಲ್ಲೂ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡಬೇಕಿತ್ತು. ಆಗೋಯ್ತು ಅಂತ ಹೇಳೋದು, ಅಲ್ಲಿ ಏನೂ ಆಗಿರೋದಿಲ್ಲ. ನಡೆದೋಯ್ತು ಅಂತ ಹೇಳೋದು, ಏನೂ ನಡೆದಿರೋದಿಲ್ಲ. ಅಥವಾ ನನ್ನಿಂದ ನಿಮಗೇನೋ ಒಂದು ಅನುಕೂಲ ಆಗಿಬಿಡುತ್ತೆ ಅಂತ ಹೇಳುವಂಥದ್ದು, ಅದು ಸುಳ್ಳಾಗಿತ್ತು. ಆದರೆ ಇವತ್ತು ನಿಮ್ಮ ನುಡಿ ಇದೆಯಲ್ಲ, ಇವತ್ತು ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಇವತ್ತು 11 ಗಂಟೆ 12 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ ಬಹಳ ಅದ್ಭುತವಾದ ಕಾಲ. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡಿ. ತಿಂಡಿ ತಿನಿಸನ್ನು ಕೊಟ್ಟು ನೀವು ಒಳ್ಳೆ ಮನಸ್ಸಿನಿಂದ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಲಾಭ ಇದೆ. ಜೊತೆಗೆ ಕನ್ಯಾ ರಾಶಿಯವರು ಇನ್ನೊಂದು ಕೆಲಸ ಮಾಡಿ, ಸಾಧ್ಯವಾದರೆ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕಿ. ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು, ಅದನ್ನು ಉತ್ತರಕ್ಕೆ ಹಾಕಬೇಕು. ಆಗ ನೋಡಿ ಬದಲಾವಣೆ. ಖಂಡಿತ ಸಾಕಷ್ಟು ಹೆಚ್ಚಿನ ಯಶಸ್ಸಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಸಹಿತ ಸಾಮಾನ್ಯಕ್ಕೆ ಮನೆ ಅಂದ ಮೇಲೆ ಒಂದು ಸೌಂದರ್ಯ ಇರಬೇಕು ಅಥವಾ ಒಂದು ಸುಂದರವಾದ ಬದುಕಿರಬೇಕು. ಆ ಮನೆ ಸದಾಕಾಲ ಶಾಂತಿ ನೆಮ್ಮದಿಯಾಗಿರಬೇಕು. ಭಗವಂತ ಕೊಟ್ಟರಷ್ಟರಲ್ಲೇ ಹಾಸಿಗೆದಷ್ಟು ಕಾಲ್ಚಾಚು ಎಂಬತಕ್ಕಂಥ ರೀತಿ ನಮ್ಮ ಚಿಂತನೆ ಇರಬೇಕು. ಅದಕ್ಕೆ ಯಾರು ಬಿಟ್ಕೊಡ್ತಾರೆ ಹೇಳಿ? ಯಾರೂ ಬಿಡೋದಿಲ್ಲ. ಕುಟುಂಬದ ಸದಸ್ಯರೇ ಆ ಕುಟುಂಬದ ಬಗ್ಗೆ ಇನ್ನಷ್ಟು ಬೇರೆ ಥರ ಕಲ್ಪನೆಗಳು ಮಾಡ್ತಿರ್ತಾರೆ. ಯಾವ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಹೊಡೆದಾಡುವಂಥ 4 ಮನಸ್ಸಿದ್ರೆ ಅದರಲ್ಲಿ ಇನ್ನು 3 ಮನಸ್ಸು ಪ್ರತ್ಯೇಕವಾಗಿ ಹೋಗ್ತಾ ಇರುತ್ತೆ ದಾರಿಯಲ್ಲಿ. ನಮ್ಮಲ್ಲಿ ಒಂದು ಕುಟುಂಬದಲ್ಲಿ 4 ಜನ ಇದ್ದರೂ 4 ಜನ ಕೂತು ಊಟ ಮಾಡೋದಿಲ್ಲ. ಅವರ ಮನಸ್ಸಿನ ಸ್ಥಿತಿಗಳನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ದೊಡ್ಡವರೊಂದು ಮಾತು ಹೇಳ್ತಾರಲ್ಲ, ಹುಟ್ಟುತ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು ಅಂತ. ಹುಟ್ಟುತ್ತಾ ಅಣ್ಣ ತಮ್ಮಂದರೆ ಆ ಬಾಲ್ಯದಲ್ಲಿದ್ದಾಗ ಆ ಮಗನ ನಿಕ್ಕರ್ ಇವನು ಹಾಕ್ಕೊಂಡಿರ್ತಾನೆ, ಇವನ್ ನಿಕ್ಕರ್ ಅವನು ಹಾಕ್ಕೊಂಡಿರ್ತಾನೆ. ಆ ಹೆಣ್ಮಗಳ ಬಟ್ಟೆ ಈ ಹೆಣ್ಮಗಳು ಹಾಕ್ಕೋತಾಳೆ, ಈ ಹೆಣ್ಮಗಳ ಬಟ್ಟೆ ಆ ಹೆಣ್ಮಗಳು ಹಾಕ್ಕೊಂಡಿರ್ತಾಳೆ. ಬಾಲ್ಯದಲ್ಲಿ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮ ಮಕ್ಕಳು ಮಲಗಿದಾಗ ಒಂದು ಬೆಡ್ಶೀಟನ್ನು ತೊಗೊಂಡು ಆ ಮಕ್ಕಳಿಗೆ 4 ಜನ ಮಕ್ಕಳಿಗೋ 2 ಮಕ್ಕಳಿಗೋ 3 ಜನ ಮಕ್ಕಳಿಗೋ ಒಂದೇ ಬೆಡ್ಶೀಟ್ ಹೊದಿಸಿರ್ತಾರೆ. ಮಧ್ಯರಾತ್ರಿ ಯಾರು ಚಳಿ ಆಗುತ್ತೋ ಅವರು ಪೂರ್ತಿ ಕಿತ್ಕೊಂಡು ಹೊದ್ಕೊಂಡಿರ್ತಾನೆ. ಇನ್ನೊಬ್ಬ ಚಳಿ ಆಗಲಿ ಬಿಡಲಿ ಅವನು ಹಾಗೇ ಇರ್ತಾನೆ. ಅಂದರೆ ಅಲ್ಲಿ ಅನ್ಯೋನ್ಯತೆಯನ್ನು ನೋಡಿದ್ರು, ಅಲ್ಲಿ ಬಾಂಧವ್ಯನ ನೋಡಿದ್ರು, ಅಲ್ಲಿ ಗಟ್ಟಿ ಮನಸ್ಸಿತ್ತು. ಜೊತೆಗೆ ಆ ಮಕ್ಕಳು ಊಟ ಮಾಡಿಸ್ಬೇಕಾದ್ರೆ ತಾಯಿ ಅವನಿಗೆ ತುಪ್ಪ ಜಾಸ್ತಿ ಹಾಕಬೇಕು, ಇವನು ತುಪ್ಪ ಕಡಿಮೆ ಆಗಬೇಕು, ಅವನು ಬೆಲ್ಲ ಇರಬೇಕು, ಅವನು ಸಕ್ಕರೆ ಇರಬೇಕು ಅಂತ ಆ ತರುವಂಥ ಅನ್ನದ ಪಾತ್ರೆಯಲ್ಲಿ 4 ಭಾಗ ಮಾಡಿ ತರೋದಿಲ್ಲ. ಒಂದೇ ಪಾತ್ರೆಯಲ್ಲಿ ಅನ್ನ ಕಲಿಸ್ಕೊಂಡು 4 ಜನ ಮಕ್ಕಳಿಗೂ ತುತ್ತು ತಿನ್ನಿಸ್ಬೇಕು ಅಂಥೇಳಿ ಆ ಮಕ್ಕಳ 4 ಜನ ಮಕ್ಕಳಿಗೂ 4 ಥರ ವಿಭಿನ್ನ ಕಥೆಗಳು. ಒಂದು ಮಗುಗೆ ಆನೆ ಕತೆ ಹೇಳಿದ್ರೆ ಇನ್ನೊಬ್ಬ ಮಗುವಿಗೆ ಒಬ್ಬ ರೈತನ ಕತೆ, ಇನ್ನೊಬ್ಬ ಮಗನಿಗೆ ಒಂದು ಸಂಸಾರದ ಕತೆ ಆದರೆ ಇನ್ನೊಬ್ಬ ಮಗನಿಗೆ ಇನ್ನೊಂದು ತರಹ ಕತೆ. 4 ಥರ ಕತೆ ಹೇಳಿ 4 ಜನ ಮಕ್ಕಳನ್ನು ಒಂದು ಕಡೆ ಊಟ ಮಾಡಿಸ್ತಾರೆ. ಆ ಮಕ್ಕಳು ಓಡೋಡಿ ಹೋದರೆ ಅವರಿಂದ ತಾಯಿ ಓಡೋಡಿ ಹೋಗಿ ಅನ್ನ ತಿನ್ನಿಸುವಂಥ ಒಂದು ಕ್ರಮ ಇದೆ. ಇಷ್ಟೆಲ್ಲ ಮಾಡಿಕೊಂಡು ಮಕ್ಕಳನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ಮೇಲೆ ಜೊತೆಗೊಬ್ಬರು ಬಂದು ಕೂತ್ಕೊಂಡ ತಕ್ಷಣ ಅಥವಾ ಅಪ್ಪ ಬುದ್ಧಿ ಇಲ್ದಿರ ಒಂದು ಕೆಲಸ ಮಾಡ್ತಾನಲ್ಲ, ಗುಡಿಸ್ಲಿದ್ದಾಗ ನೆಮ್ಮದಿ ಇತ್ತು. ಈ ಮಾತು ಅರ್ಥ ಮಾಡ್ಕೊಳ್ಳಿ. ಗುಡಿಸ್ಲಿದ್ದಾಗ ಒಂದು ಶೀಟ್ ಮನೆ ಇದ್ದಾಗ
ಬರೀ 2-3 ರೂಮ್ ಮಾತ್ರ ಇದ್ದಾಗ ಅಲ್ಲಿ ನೆಮ್ಮದಿ ಇತ್ತು. ಯಾವಾಗ ಕಷ್ಟನೋ ಸುಖನೋ ರಾತ್ರಿ ಅಂದಿರ ಹಗಲಂದಿರ ಕೊಡುವ ಬ್ಯಾಂಕುಗಳಲ್ಲಿ ಸಾಲ ತಗೊಂಡು ಇರ್ತಕ್ಕಂಥ 30-40ನಲ್ಲಿ 4 ಫ್ಲೋರ್ ಬಿಲ್ಡಿಂಗ್ ಕಟ್ತೀವಲ್ವ, 30-40 ಸೈಟಲ್ಲಿ 4 ಫ್ಲೋರ್ ಬಿಲ್ಡಿಂಗ್ ಕಟ್ಟೋದು. ಗ್ರೌಂಡ್ ಫ್ಲೋರಲ್ಲಿ ಮೆಟ್ಲು ಹತ್ತಕ್ಕಾಗಲ್ಲ ಅಂತ ತಂದೆ ತಾಯಿ ಅಡುಗೆ ಮನೆ, ಬರ್ತಕ್ಕಂಥ ಗೆಸ್ಟ್ಗೆ ಅತಿಥಿಗೆ ಒಂದು ರೂಮು ಅಥವಾ ಕೂತ್ಕೊಂಡು ಮಾತಾಡಲಿಕ್ಕೆ ಒಂದು ದೊಡ್ಡ ಹಾಲು, ಇಷ್ಟಕ್ಕೆ ಮುಗೀತು. ಇನ್ನು ಅದ್ರ ಮೇಲೆ ಶುರುವಾಗುತ್ತೆ ನೋಡಿ ನರಕ. ಫಸ್ಟ್ ಫ್ಲೋರ್ನಲ್ಲಿ 2 ರೂಮ್ ಮಾಡೋದು, ದೊಡ್ಡ ದೊಡ್ಡ ರೂಮ್. ಅಪ್ಪ ಅಮ್ಮನಿಗೆ ಇಷ್ಟಿದ್ರೆ ಸಾಕು, ಹೆಚ್ಚು ಓಡಾಡೋಕ್ಕಾಗೋದಿಲ್ಲ. ಆದರೆ ಮಗನಿಗೆ ಮಗಳಿಗೆ ಅಥವಾ ಇನ್ನಿಬ್ಬರು ಗಂಡು ಮಕ್ಕಳಿಗೆ ದೊಡ್ಡ ರೂಮ್ ಮಾಡಬೇಕು, ಅದರಲ್ಲೂ ಶೂಟ್ ರೂಮ್ ಮಾಡಬೇಕು, ಬೇಕಾದ ಸವಲತ್ತುಗಳನ್ನು ಕೊಡಬೇಕು. ಅದ್ರ ಮೇಲೆ ಇನ್ನಿಬ್ಬರು ಮಕ್ಕಳಿಗೆ ಕೊಡಬೇಕು, ಅದ್ರ ಮೇಲೆ ಇನ್ನಿಬ್ಬರು ಮಕ್ಕಳಿಗೆ ಕೊಡಬೇಕು, ಅಥವಾ 4 ಫ್ಲೋರ್ 5 ಫ್ಲೋರ್ ಮಾಡಿರಬೇಕು. ಇಷ್ಟೆಲ್ಲ ಮಾಡಿದಾಗ ತನಗೆ ಗೊತ್ತಿಲ್ದಿರ ತನ್ನ ಬುಡಕ್ಕೆ ತಾನೇ ಬೆಂಕಿ ಇಟ್ಕೊಳ್ಳೋ ಕೆಲಸ ಮಾಡುವಂಥದ್ದು ಮನೆ ಮಾಲೀಕ. ಗುಡಿಸಲಿದ್ದಾಗ, ಶೀಟ್ ಮನೆ ಇದ್ದಾಗ, ಒಂದೇ ಫ್ಲೋರ್ ಇದ್ದಾಗ, ಸುದ್ದೆ ಮನೆ ಇದ್ದಾಗ ಈ ಸಮಸ್ಯೆ ಕಂಡಿದ್ರ ಮಕ್ಕಳನ್ನು ಒಂದು ಜಮಖಾನನೋ ಒಂದು ಹಾಸಿಗೆನೋ ಹಾಸ್ಬಿಟ್ಟು 4 ಜನ ಮಕ್ಕಳನ್ನು ಒಂದು ಕಡೆ ಮಲಗಿಸ್ತಿದ್ರಿ. ಮಕ್ಕಳಿಗೆ ನಾವು ದಾರಿ ಮಾಡಿಕೊಟ್ವಿ, ಏನಂತ, ಇದು ನಿನ್ನ ರೂಮು, ಇದು ನಿನ್ನ ರೂಮು, ಇದು ನಿನ್ನ ರೂಮು, ಇದು ನಿನ್ನ ರೂಮು ತೋರಿಸಿದ್ವಿ. 4 ಜನಕ್ಕೂ 4 ರೂಮ್ ತೋರಿಸಿದ್ವಿ. 3rd ಫ್ಲೋರಲ್ಲಿ ಅಪ್ಪ ಅಮ್ಮ ನಿಂತರು. ಅಪ್ಪನ ಮೈ ಹುಷಾರಿಲ್ಲ, ಅಮ್ಮನಿಗೆ ಮೈ ಹುಷಾರಿಲ್ಲ, ಮಗ ಏನಾಗಿ ಬರ್ತಿದ್ದಾನೆ ಗೊತ್ತಿಲ್ಲ. ಹೊರಗಡೆಯಿಂದ ಒಂದು ಮೆಟ್ಲು, ಅದಕ್ಕೊಂದು ಲಿಫ್ಟು, ಅಥವಾ ಮನೆಯೊಳಗೆ ಮೆಟ್ಲು, ಅದಕ್ಕೊಂದು ಲಿಫ್ಟು. ಬಾಗಿಲು ತೆಕ್ಕೊಂಡು ಒಳಗೆ ಬರೋವಂಥದ್ದು ಗೊತ್ತಿಲ್ಲ. ಯಾವಾಗ ಮಗ ಬಂದು ರೂಮ್ ಸೇರ್ಕೊಳ್ತಾರೋ ಗೊತ್ತಿಲ್ಲ. ಮಗ ಯಾವ ರೀತಿ ದಾರಿ ತಪ್ಪಿದ್ದಾನೆ ಗೊತ್ತಿಲ್ಲ. ಆದರೆ ನನ್ನ ಮಕ್ಕಳು ಬುದ್ಧಿವಂತರು, ನನ್ನ ಮಕ್ಕಳು ಜ್ಞಾನವಂತರು. ಇಲ್ಲಿ ನನ್ನ ಮಕ್ಕಳು ಅನ್ನೋದು ಎಲ್ಲಿ ಶುರುವಾಗುತ್ತೆ ಅಂದರೆ, ನಿಜಕ್ಕೂ ನನ್ನ ಮಕ್ಕಳು ಅಂತ ತಂದೆ ತಾಯಿ ಯಾವಾಗ ಹೇಳ್ತಾರೆ ಹೇಳಿ? ಪ್ರತ್ಯೇಕತೆಯನ್ನು ಕಲಿಸ್ತೀವಲ್ವ, ಆವಾಗ ನನ್ನ ಮಕ್ಕಳು ಅನ್ನೋದು. ಅಲ್ಲಿವರೆಗೂ ಆಡೋ ಮಕ್ಕಳು ಮಾತು ಬೇರೆ. ಯಾಕೆಂದ್ರೆ ಅವ್ರು 4 ಜನ ನನ್ನ ಮಕ್ಕಳು. ಇಲ್ಲಿ ಒಬ್ಬೊಬ್ಬರನ್ನೂ ನನ್ನ ಮಕ್ಕಳು ಅಂತಲೇ ಹೇಳ್ತಾ ಹೋಗ್ಬೇಕು. ಪ್ರತಿ ಸತಿ ಹೇಳ್ಬೇಕು ಮಕ್ಕಳ ಎದುರುಗಡೆ, ನೀ ನನ್ನ ಮಗು ಅಂತ. ಯಾಕೆಂದರೆ ಅವ್ನಿಗಾಗಲೇ ರೆಕ್ಕೆ ಪುಕ್ಕಗಳನ್ನು ಬೆಳೆಸ್ಬಿಟ್ಟು ಒಂದು ಪ್ರತ್ಯೇಕವಾದ ಬದುಕನ್ನು ಕಟ್ಕೊಟ್ಬಿಟ್ಟು ಒಂದು ರೂಮ್ ಒಂದು ಸಪ್ರೇಟಾಗಿ ಮಾಡಿಕೊಟ್ಟು ನೀನು ಬದುಕೊಳ್ಳಪ್ಪ ಅಂತ ನಾವೇ ತೋರಿಸ್ಬಿಟ್ಟು, ನಾಳೆ ದಿವಸ ನೀವು ಎಡವಿದ್ದಾಗ, ನಿಮ್ಗೆ ಆರೋಗ್ಯ ಕೆಟ್ಟಾಗ, 4 ಜನ ಯಾರೋ ಒಬ್ಬರು ನಿಮಗೆ ಬೇಕಾದಂಥ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಬಂದು ಅರ್ಧ ಗಂಟೆ ಕೂತ್ಕೊಂಡು ನಿನ್ನ ಮಗನ ನೋಡಬೇಕು, ನಿನ್ನ ಮಗಳನ್ನು ನೋಡಬೇಕು ಅಂದರೆ ಅರ್ಧ ಗಂಟೆ ಆದರೂ ಸಹಿತ ಮಗಳು ತಳಗಿಳಿಯೋದಿಲ್ಲ. ಇವರು ಕಾದು ನಿನ್ನ ಮಗನ ನೋಡಬೇಕು ಅಂತ ನೋಡಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಆಚೆ ಹೊರಡ್ತಾರೆ. ಆಚೆ ಹೋಗಿ ಮಾತಾಡ್ಕೊಳ್ತಾರೆ, ನನ್ನ ಫ್ರೆಂಡು ಬಹಳ ಒಳ್ಳೆಯವನಪ್ಪ, ಒಳ್ಳೆ ಮನೆ ಕಟ್ಸಿದ್ದಾನೆ. ಆದರೆ ಆ ಮನೆಯಲ್ಲಿ ತನ್ನ ಹಿಡಿತದಲ್ಲಿ ತನ್ನ ಮಕ್ಕಳಿದ್ದಂಥ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದಾನೆ. ಆತ ಹೊರಗಡೆ ಆಡ್ತಾನೆ, ಒಳಗೆ ಆಡೋದಿಲ್ಲ. ಆತ ಹೊರಗಡೆ ಆಡೋ ಮನಸ್ಸು ಮಾತಿದೆಯಲ್ಲ, ಅದು ಮನೆಯೊಳಗೆ ಕೂತ್ಕೊಂಡು ಈತನಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇಂಥ ತಪ್ಪು ಮಾಡಿದ್ನಲ್ಲ ಅಂತ. ಇವತ್ತೆಷ್ಟು ಜನ ಮನೆಗಳಲ್ಲಿ ತಂದೆ ತಾಯಿದ್ರೆ ಏನೋ ಅನುಭವಿಸ್ತಾ ಇದ್ದೀರಿ ಹೇಳಿ? ಇಂತಹ ಸಮಸ್ಯೆಗಳು ಒಬ್ಬಿಬ್ಬರ ಮನೆಯಲ್ಲ, ಸಾಕಷ್ಟು ಮನೆಗಳಲ್ಲಿದೆ. ಈ ನೋವು ಈ ಕ್ಷಣ ಇದನ್ನು ಅನುಭವಿಸೋಕ್ಕಾಗೋದೇ ಇಲ್ಲ. ಆದರೆ ತಪ್ಪು ಮಾಡಿಬಿಟ್ಟಿದ್ದೀವಲ್ಲ. 4 ಫ್ಲೋರ್ ಬಿಲ್ಡಿಂಗು, ಸಾಯೋ ತನಕ ಸಾಲ ಕಟ್ಟು, ಅವ್ರ ಹತ್ರ ಕೈ ಎಡ್ಡು, ಇವ್ರ ಹತ್ರ ಕೈ ಎಡ್ಡು, ಅಯ್ಯೋ ಮನೆ ಫೈನಲ್ ಫಿನಿಶಿಂಗ್ ಬಂದಿದೆ, ಇನ್ನೊಂದು ಸ್ವಲ್ಪ ದುಡ್ಡು ಕೊಡು, ಕೊನೆಗೆ ಆದರೆ ನೆಮ್ಮದಿಯಾಗಿರು, ಇಲ್ಲ ಅಂದರೆ ಅದನ್ನು ಸಾಲದಲ್ಲಿ ಇನ್ನೊಬ್ರು ಮಾರ್ಬಿಡು. ಇನ್ನು ಮುಂದೆ ಬರ್ತಾ ಬಹಳ ಕಷ್ಟ ಇದೆ. ಯಾಕೆಂದರೆ ಹಿಂದೆ ಇತ್ತು, ಅಪ್ಪ ಅಮ್ಮನಿಗೆ ಹೆಗಲು ಕೊಟ್ಟು ನಾನಿದ್ದೀನಿ ನಿಮ್ಮ ಜೊತೆ, ನೀವು ಮಾಡೋ ಸಾಲದಲ್ಲಿ ನಾನೂ ಭಾಗಿಯಾಗ್ತೀನಿ, ನಾನೂ ಸಂಪಾದನೆ ಮಾಡ್ಕೊಂಬಂದು ಕೊಡ್ತೀನಿ ಅನ್ನೋ ಕಾಲ ಅಂದಿತ್ತು. ಇವತ್ತು ನಿನ್ನ ಹಣೆ ಬರ, ನೀನು ಕಟ್ಸಿದ್ದು ಮನೆ. ನಾನು ಹೇಳಿದ್ನ ನಾನು ಪ್ರತ್ಯೇಕವಾಗಿ ರೂಮ್ ಮಾಡಿಕೊಡು ಅಂತ, ನೀನು ಮಾಡಿದ್ಯಾ? ನಾನಿದ್ದೀನಿ. ನೀನು ಕೇಳಿದ್ನ ನಿನ್ನ ಸಂಪತ್ತು ನನಗೆ ಮಾಡುವಂತ, ನೀನು ಕೇಳಿದ್ನ ನಾನು ಆಸ್ತಿ ಮಾಡುವಂತ. ಇದು ಅವರ ಬಾಯಲ್ಲಿ ಬರೋ ಮಾತುಗಳು. ಈ ಮಾತುಗಳು ಬಂದಾಗ ಪಾಪ ಮಕ್ಕಳಿಗೆ ಅಂತ ಆಸ್ತಿ ಮಾಡಿಡಬೇಕಾದ್ರೆ ಆ ಮನಸ್ಸು, ಆ ಹೃದಯ ಎಷ್ಟು ನೊಂದ್ಕೊಳ್ಳುತ್ತಪ್ಪ. ನಾಳೆ ಅನುಭವಿಸೋದು ಯಾರು? ಅಪ್ಪಿತಪ್ಪಿ ಕಾಗದಲ್ಲೋ ಪೇಪರ್ಲ್ಲೋ ಬರೆದು ಇದು ನಂದಲ್ಲ, ಇದು ಮಠಕ್ಕೋ ಮಾನ್ಯಕ್ಕೋ ದೇವಸ್ಥಾನಕ್ಕೋ ಅಂತ ಬರೆದಾಗ, ಅಥವಾ ಈ ಮಗನಿಗಲ್ಲ ಇನ್ನೊಬ್ಬ ಮಗನಿಗೆ ಅಂತ ಬರೆದಾಗ, ಇಷ್ಟು ಆಸ್ತಿ ಇದೆ ಯಾತಿಗೆ ಎಲ್ಲರೂ ಬೇರೆ ಕಡೆ ಆಗಬೇಕು, ಎಲ್ಲರೂ ಇಲ್ಲೇ ಕೂತು ಊಟ ಮಾಡೋಣ ಅಂತ ಏರ್ ಧ್ವನಿಯಲ್ಲಿ ಮಾತಾಡಿದಾಗ ನಿನಗೆ ಸಂಬಂಧನೇ ಇಲ್ಲ. ಕಾಲು ಕಿತ್ತು ಹೊಡೋಗುವಂಥವ್ರು ಸಾಕಷ್ಟು ಜನ. ಇದೆಲ್ಲ ಹೋಗ್ತಾ ಸಾಕಷ್ಟು ಮನೆಗಳಲ್ಲಿ ತಾಂಡವಾಡ್ತಾ ಇದೆ. ಎಲ್ಲಿ ಎಡವಿದ್ದೀವಿ, ಎಲ್ಲಿ ನಾವು ನಮ್ಮ ಹೆಜ್ಜೆ ಮುಂದಕ್ಕೆ ಹಾಕಿ ನೋವು ಅನುಭವಿಸಿದ್ದೀವೋ ಅದನ್ನು ಸರಿಪಡಿಸ್ಕೊಂಡು ಇನ್ನು ಮುಂದಕ್ಕಾದರೂ ನಾವು ಸರಿ ಹೋಗಲಿಲ್ಲ ಅಂದರೆ ಜೀವನ ತುಂಬ ಕಷ್ಟ ಆಗುತ್ತೆ. ಮನೆಗಳಲ್ಲಿ ಸಮಸ್ಯೆ ಶುರುವಾಗೋಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈ ವಿಚಾರ ಇವತ್ತಿಗೆ ಬೇಕೇ ಬೇಕಾಗಿದೆ.
ಇರಲಿ, ಇನ್ನು ರಾಶಿ ಫಲದ ಕಡೆ ಗಮನ ಹರಿಸೋಣ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆ ಯೋಗ ಫಲವನ್ನು ಅನುಭವಿಸುವಂಥ, ಯೋಗ ಫಲ ಸಿಗುವಂಥ ಅದೃಷ್ಟ ಇರುವಂಥ ಈ ಶುಭ ದಿನ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಬೇಕು. ಸರಿ ತಪ್ಪುಗಳನ್ನು ಯೋಚನೆ ಮಾಡೇ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ತೀರಿ. ನಿಮಗೆ ಅರಿವಿಲ್ಲದಂಥ ರೀತಿ ನೀವೊಂದು ಸಮಸ್ಯೆಗೆ ಸಿಲುಕೊಳ್ತೀರಿ. ತುಲಾರಾಶಿಯವರ ಗ್ರಹಸ್ಥಿತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಅಥವಾ ಎಲ್ಲಾದರೂ ಗುರು ಪರಂಪರೆ ಇರ್ತಕ್ಕಂಥ, ಗುರು ಪಾದಿಕೆಗಳಿರ್ತಕ್ಕಂಥ, ಅಥವಾ ಗುರು ಸಾನ್ನಿಧ್ಯ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನೀವು ಯಾರನ್ನೂ ಮಾತಾಡಬೇಕಾದ್ದಿಲ್ಲ. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದಷ್ಟು ಕಾಲ ಗುರು ಮಂತ್ರ ಸ್ತೋತ್ರವನ್ನು ಅಥವಾ ಗುರು ಪಾದಕಾ ಸ್ತೋತ್ರವನ್ನು ಅಥವಾ ಗುರು ದತ್ತಾತ್ರೇಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕೊಡುವಂತಹ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಕೈಲಾದರೆ ಏನೋ ಒಂದು ಸೇವೆ ಮಾಡಿ ಬನ್ನಿ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಆಗ ತುಲಾರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಆದರೂ ತುಲಾರಾಶಿಯವರು ಇವತ್ತು ಸಂಕಟದಲ್ಲಿರ್ತೀರಿ. ಒಳಗಡೆ ಇರ್ತಕ್ಕಂಥ ನೋವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಆಂತರಿಕವಾದಂತಹ ನೋವು ಇನ್ನೊಬ್ಬರ ಬಳಿ ಹಂಚ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕು. ಆ ಬದಲಾವಣೆಯ ಪರ್ವ ಹೇಗೆ ತರ್ತೀರಿ ಅದನ್ನು ಆಲೋಚನೆ ಮಾಡಿ. ಇವತ್ತು ಸಾಧ್ಯವಾದಷ್ಟು ಬರೀ ಹಣೆಯಲ್ಲಿರಬೇಡಿ. ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ಹಣೆಯಲ್ಲಿದ್ದರೆ ಅದು ನಿಮ್ಮನ್ನು ಮತ್ತಷ್ಟು ಶಕ್ತಿ ಕೊಡುತ್ತೆ. ಆ ಗಂಧ, ಕುಂಕುಮ, ಒಂದು ಭಸ್ಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಸ್ಥಾನ. ಅದಕ್ಕಾಗಿ ಶಾಂತಿ ಸಮಾಧಾನ ನಿಮಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕದಲ್ಲಿ ಒಂದೆಜ್ಜೆ ಮುಂದಕ್ಕೆ ಹಾಕಬೇಕಾದರೂ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ. ಆದರೆ ಯಾವುದು ನನಗೆ ಬೇಕು ಬೇಡ ಅಂತಕ್ಕಂಥದ್ರ ಮನಸ್ಸಿನ ಆಸೆ ಹೊರಟೋಗ್ತಾ ಇದೆ. ಜೊತೆಗೆ ಇವತ್ತಿನ ದಿವಸ ಎಲ್ಲ ಪರಿಸರದಲ್ಲಿ ಇರ್ತಕ್ಕಂಥದ್ದನ್ನು ಏನು ಆಲೋಚನೆ ಮಾಡಿದ್ರು ಎಲ್ಲರೂ ಒಂಥರ ಶತ್ರುಗಳಾಗಿ ಹೋಗ್ತಾ ಇರ್ತಾರೆ. ಮನಸ್ಸು ನೆಮ್ಮದಿದಂಥ ರೀತಿಯಲ್ಲಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಯಾರು ನನ್ನವರು, ಯಾರು ಬೇರೆಯವರು, ಇಲ್ಲಿ ಎಲ್ಲ ಒಂಥರ ಕನ್ಫ್ಯೂಷನ್ಸ್ ಆಗೋಗ್ತಾ ಇರುತ್ತೆ. ಅಂದರೆ ಕಾರಣ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದ್ದಲ್ಲ. ಒಂದು ಕಡೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಇನ್ನೊಂದು ಕಡೆ ಒಂದು ಸ್ಥಾನಮಾನಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು ಅಥವಾ ಒಂದು ಗೌರವ ಸಿಗುವಂಥ ಸಾನ್ನಿಧ್ಯಗಳಿಗೆ ಹೋಗಬೇಕು, ಹೋಗೋದಾ ಬಿಡೋದ, ಅಥವಾ ಇನ್ನೊಂದು ಕಡೆ ಹೇಳಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಕೈಲಿರ್ತಕ್ಕಂಥ ವಸ್ತುಗಳನ್ನು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡುಕಾಟದಲ್ಲಿ ಸಮಸ್ಯೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಧಕ್ಕೆ. ಇದೆಲ್ಲವೂ ಸಹಿತ ವೃಶ್ಚಿಕ ರಾಶಿಯವರಿಗಿದೆ. ಆದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ಒಂದಿಷ್ಟು ಶಾಂತಿ ಸಮಾಧಾನ ನೆಮ್ಮದಿಯುತವಾಗಿರ್ತೀರಿ. ಈ ಸಮಯದಲ್ಲಿ ಈ ನೆಮ್ಮದಿ ನೀವು ಕಾಪಾಡ್ಕೋಬೇಕಾದ್ರೂ ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ತುಳಸಿ ತೀರ್ಥ ತೆಗೆದುಕೊಂಡು ಸಾಧ್ಯವಾದರೆ 1 ಚಿಟಿಗೆಯಷ್ಟು ತೊಗರಿ ಬೆಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕಿ. ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಆಗ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನವನ್ನು ತೃಪ್ತಿಕರವಾಗಿ ತಗೋಬೋದು. ಆದಷ್ಟು ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಯಾವುದಕ್ಕೂ ಹೆಚ್ಚು ಆಳವಾಗಿ ತಲೆ ಕೆಡಿಸ್ಕೊಳ್ದಿರ ಬಂದದ್ದೇನೇ ಬರಲಿ ವೆಂಕಟರಮಣ ನಿನ್ನ ದಯ ಹೊಂದಿರಲಿನಪ್ಪ ಅಂತ ಕೇಳಬೇಕು. ಆಗಷ್ಟೇ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿಯಿಂದ ಮುನ್ನಡಿಬೇಕಿತ್ತು. ರಾಶಿ ಆದಮೇಲೆ ಇನ್ನು ಧನುರಾದಮೇಲೆ ಇನ್ನು ಮಕರ ಬರಬೇಕು, ಮಕರ ಆದಮೇಲೆ ಕುಂಭ ಬರಬೇಕು, ಕುಂಭ ಆದಮೇಲೆ ಮೀನ ಬರಬೇಕು. ಆದರೆ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಅವತ್ತಿಗೆ ಸಂಬಂಧಪಡ್ತಕ್ಕಂಥ ತೊಂದರೆ ತಾಪತ್ರಗಳಿದ್ದಾಗಲೂ ಒಂದು ಸಣ್ಣ ಪುಟ್ಟ ಪರಿಹಾರಗಳು ಬೇಕಲ್ಲ. ಇವತ್ತು ಯಾರೊಬ್ಬರ ಸಮಸ್ಯೆಗಾದರೂ ಇವತ್ತು ರುದ್ರದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದೆ. ಗುರುವಾರ ಗುರು ಪ್ರಾರ್ಥನೆ. ಆದರೆ ಗುರು ಪ್ರಾರ್ಥನೆಯೊಂದಿಗೆ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ರೆ, ಶಿವನ ಆರಾಧನೆ ಮಾಡಿದ್ರೆ ಇವತ್ತು ಇರ್ತಕ್ಕಂತಹ ನಕ್ಷತ್ರದ ಫಲ ಅಷ್ಟು ಅದ್ಭುತವಾಗಿದೆ. ಅದಕ್ಕಾಗಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ, ಸಾಂಬ ಸದಾಶಿವನ್ನ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಯಾರು ಪಠನೆ ಮಾಡಿದ್ರೂ ಅವರ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಯಾವುದೇ ಕಾಯಕ ಇರಲಿ, ನಿಮ್ಮ ಮನೆದೇವರು ಯಾವುದೇ ಇರಲಿ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ. ಆಗ ರುದ್ರದೇವರ ಅನುಗ್ರಹ ಇವತ್ತೆಲ್ಲರಿಗೂ ಸಿಗುವಂಥದ್ದಾಗುತ್ತೆ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಸಿಲುಕೊಳ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಮತ್ತು ನಿಮ್ಮ ಆಪೋಸಿಟ್, ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರಿಗೂ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೂ ಗೊತ್ತಾಗುತ್ತೆ.
ನೀವೊಂದು ಸಂಕಷ್ಟದಲ್ಲಿದ್ದೀರಿ, ನಿಮ್ಮ ಕಷ್ಟದಲ್ಲಿದ್ದೀರಿ, ಆದರೆ ನಿಮ್ಮ ಕಷ್ಟ ಇನ್ನೊಬ್ಬರಿಗೆ ಅರ್ಥ ಆಗಲ್ಲ. ಆದರೆ ನೀವು ಈ ಕೆಲಸ ಮಾಡಿಲ್ಲ ಅಂತಕ್ಕಂಥ ನಿಂದನೆ ಮಾತ್ರ ನಿಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆದರೆ ಇವತ್ತು 1 ಗಂಟೆವರೆಗೂ ಇಂಥದ್ದೇ ಒಂದು ಮನಸ್ಸಿನ ನೋವು. ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ, ಆದರೆ ನಿಮ್ಮ ಒಳಮನಸ್ಸು ಒಪ್ಪಲ್ಲ. ಒಳಗಡೆ ಇರ್ತಕ್ಕಂಥ ನೋವನ್ನು ಮತ್ತೊಬ್ಬರ ಬಳಿ ತೋಡ್ಕೊಳ್ಳೋಕ್ಕೂ ಆಗಲ್ಲ. ಇಂತಹ ಪರಿಸ್ಥಿತಿ ಇವತ್ತು ಧನುರಾಶಿಯವ್ರದ್ದಿದೆ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಕೆಲವು ವ್ಯವಹಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಗೌಪ್ಯತೆ ಕಾಪಾಡಬೇಕು. ಸ್ವಲ್ಪ ಗೌಪ್ಯವಾಗಿದ್ದು ನಿಮ್ಮ ವ್ಯವಹಾರಗಳ ಕಡೆ ಗಮನ ಕೊಟ್ಟರೆ ಆಗಷ್ಟೇ ಅಧಿಕವಾದಂಥ ಲಾಭವನ್ನು ತಂದುಕೊಳ್ಬೋದು. ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೋವು ಮಾಡ್ಕೊಳ್ಳೋದು ಬೇಡ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಲ್ಲೇ ವರ್ತನೆ ಮಾಡಿ. ಹಾಗೆ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೇವರ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಜಲಚರಗಳಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಧಾನ್ಯಗಳು, ದವಸ ಧಾನ್ಯಗಳನ್ನು ಹಾಕಿ. ಅಥವಾ ಆಯಾ ಪ್ರಾಣಿ ಪಕ್ಷಿಗಳು ಏನು ಆಹಾರ ತಿನ್ನುತ್ತೋ ಅದನ್ನು ಅರಿತು ಅದರಂತೆ ನಡ್ಕೊಳ್ಳಿ. ಆಗ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಮಾನ್ಯಕ್ಕೆ ಯಾವುದಾದ್ರು ಒಂದು ಸ್ವಚ್ಛವಾಗಿರ್ತಕ್ಕಂಥ ಸುಂದರವಾದಂಥ ಸ್ಥಳ, ಯಾವ ಸ್ಥಳ ಆದರೂ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಆ ಸ್ಥಳದಲ್ಲಿ ನೀವು ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿರ್ಜನ ಪ್ರದೇಶ ಅಂದರೆ ಇದು ಸರಿಯೇನೋ ಈ ಪದ ಅಂದರೆ ಇನ್ನೊಬ್ಬರು ಇಲ್ಲದಂತಹದ್ದು, ಯಾರೂ ಇಲ್ಲದಂಥ ಸ್ಥಳದಲ್ಲಿ ನಿಮ್ಮ 2 ಹಸ್ತಗಳನ್ನು, ಯಾರೂ ಇಲ್ಲದಂಥ ಸ್ಥಳದಲ್ಲಿ ನಿಮ್ಮ 2 ಹಸ್ತಗಳನ್ನು ಒಮ್ಮೆ ಭೂಮಿ ಮೇಲಿಡಿ. ಭೂಮಿ ಮೇಲಿಟ್ಟು ಭೂತಾಯಿನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆ ನಮಸ್ಕಾರ ಮಾಡುವಾಗ ಹೇಳಿ, ಇವತ್ತಿನ ನನ್ನ ಕರ್ಮಫಲ, ಇವತ್ತಿನ ನನ್ನ ಪ್ರಾರಬ್ಧ ಕರ್ಮಫಲ ಏನೇ ಇದ್ದರೂ ಈ ಸಮಸ್ಯೆಗಳಿಂದ ಆದಷ್ಟು ಬೇಗ ನನ್ನ ಮುಕ್ತನ ಮಾಡಮ್ಮ ಅಂತೇಳಿ ದೇವಿನ ಪ್ರಾರ್ಥನೆ ಮಾಡಿ ಭೂತಾಯಿಗೊಂದು ನಮಸ್ಕಾರ ಮಾಡಿ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಅದನ್ನು ಮತ್ತೊಬ್ಬರು ನೋಡುವಾಗೆ ಮಾಡಬೇಡಿ. ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಳ್ಳಿ. ಖಂಡಿತ ಹೆಚ್ಚಿನ ಫಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನ. ನಂದು ತಂದು ಬೇಕು ಬೇಡ ಎಲ್ಲವೂ ಸಹಿತ ಒಂದು ನಿರ್ಲಕ್ಷ್ಯತನ. ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳಿದೆ, ಯಾವುದೂ ಬೇಕು ಅನಿಸೋದಿಲ್ಲ. ಎಲ್ಲವೂ ಭಗವಂತ ಕೊಟ್ಟಿದ್ದಿದೆ, ಯಾವುದೂ ನೋಡಬೇಕು ಅನಿಸೋದಿಲ್ಲ. ಎಲ್ಲ ಅಂಗೈಯಲ್ಲೇ ಸಾಮ್ರಾಜ್ಯ ಇದೆ, ಅದನ್ನು ಅನುಭವಿಸುವಂತಹ ಯೋಗ್ಯತೆ, ಅನುಭವಿಸುವಂಥ ಮನಸ್ಥಿತಿ ನಿಮಗಿಲ್ಲ. ಇವತ್ತು ಬಹಳ ಕಷ್ಟದಲ್ಲಿರ್ತೀರಿ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವೊಂದು ಹೆಜ್ಜೆ ಹಿಂದಕ್ಕೆ ಹಾಕಿ ನಿಂತ್ಕೊಂಡು ನೋಡಿದಾಗ ಮಾತ್ರ ಇವತ್ತಿನ ಫಲಾಫಲ ಸಿಗ್ತಕ್ಕಂಥದ್ದು. ಆದರೆ ಒಂದು ಹೆಜ್ಜೆ ಹಿಂದಕ್ಕೆ ಬರೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ನಾನು ಏನೋ ಸಾಧನೆ ಮಾಡಬಲ್ಲೆ, ನಾನು ಏನೋ ಮಾಡಬಲ್ಲೆ, ನಾನು ಮಾಡೋದೇ ಸರಿ, ನಾನು ಮಾಡ್ತಿರೋದೇ ಕರೆಕ್ಟು. ಯಾವತ್ತೂ ಒಂದು ಒಳ್ಳೆಯದು ಮಾಡ್ತೀನಿ ಅಂದಾಗ 4 ಜನ ಸಹಾಯಕ್ಕೆ ಮುಂದೆ ಬರೋದಿಲ್ಲ. ಒಂದು ಕೆಟ್ಟದ್ದು ಮಾಡ್ತೀನಿ ಅಂದಾಗ 20 ಜನ ನಮಗೆ ಸೆಕ್ಯೂರಿಟಿ ಸುತ್ತಮುತ್ತ ಇರ್ತಾರೆ. ಆ ಕೆಟ್ಟದ್ದು ಮಾಡುವಾಗ ಎಲ್ಲರೂ ಸಪೋರ್ಟ್ ಮಾಡೋರೆ. ನಾಳೆ ಅದರಿಂದ ಆಗುವಂತಹ ಮುಂದೆ ಬರುವಂಥ ದುಷ್ಪರಿಣಾಮ, ಅದರಿಂದ ಆಗುವ ತೊಂದರೆ ಇದೆಯಲ್ಲ, ಅವತ್ತು ಕೈ ಹಿಡಿದು ನಾನಿದ್ದೀನಿ ಅಂತ ಹೇಳುವಂಥ ಒಬ್ಬ ಪುಣ್ಯಾತ್ಮ ನಿಮ್ಮ ಜೊತೆಗಿರಲ್ಲ. ಇವತ್ತು ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ನೀವು ಹಾಕುವ ಹೆಜ್ಜೆ 100 ಬಾರಿ ಆಲೋಚನೆ ಮಾಡಿ. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಕಣ್ಣೀರು ಹಾಕಬೇಕಾದ್ದು ನಾಳೆ ನೀವು. ಇದಕ್ಕೆ ಈ ಕಣ್ಣೀರು ಹಾಕುವಾಗ ಕಣ್ಣೀರು ಒರೆಸುವಂಥವ್ರು ಯಾರೂ ಇರೋದಿಲ್ಲ. ಅದಕ್ಕಾಗಿ ತುಂಬ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಮಕರ ರಾಶಿಯವರು ಎಷ್ಟು ಜೋಪಾನವಾಗಿದ್ದು, ಎಷ್ಟು ಎಚ್ಚರಿಕೆಯಿಂದ ಇರ್ತೀರಿ, ಅಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಚಂದ್ರನ ಆಸ್ಥಾನ, ಎಲ್ಲವೂ ಮಹತ್ತರವಾಗಿದೆ. ಕೆಲವಷ್ಟು ವಿಚಾರಗಳಲ್ಲಿ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೊಂದಿರ್ತಕ್ಕಂಥ ಮನಸ್ಸಿಗೆ ಅಥವಾ ನೋವಿರ್ತಕ್ಕಂಥ ಮನಸ್ಸಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಯಾವುದಾದ್ರು ಒಂದು ದೇವಾಲಯ ಅಥವಾ ಒಂದು ಧರ್ಮ ಕಾರ್ಯ, ಒಂದು ದೇವರ ಸಾನ್ನಿಧ್ಯಗಳಲ್ಲಿ ಇವತ್ತು ಪ್ರಸಾದ ಸಿಗೋದು ಅಥವಾ ಏನಾದರೂ ಒಂದು ಸೇವೆಯನ್ನು ಸಲ್ಲಿಸುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಆದರೆ ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ತೀರ್ಮಾನ ತಂದುಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಒಂದಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತಡ, ಒಂದಷ್ಟು ಜನ ಮಾಡಬೇಕಾದ ಕೆಲಸಗಳನ್ನು ಮರೆತು ಇನ್ನೇನೋ ಕೆಲಸದ ಕಡೆ ಗಮನ ಕೊಡ್ತೀರಿ. ಏನೇ ಮಾಡಿದ್ರೂ ಭಗವಂತ ನಿಮ್ಮ ಜೊತೆಯಲ್ಲಿದ್ದಾನೆ. ವಲ್ಲಿದೇವ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು, ಗುರು ಪರಂಪರೆಯಲ್ಲಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯವನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಮಂದಿರಕ್ಕೆ ಹೋಗಿ ದೇವರ ದರ್ಶನವನ್ನು, ಇದನ್ನು ನೀವು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ.
ಹಣಕಾಸಿನ ವಿಚಾರ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಯೋಗಫಲ ಪರವಾಗಿಲ್ಲ. ಆದರೆ ದೂರಭಾರ ಪ್ರಯಾಣ ಮಾಡುವಂಥ ಮನಸ್ಸು ಮಾತ್ರ ಇವತ್ತು ಸರಿಯಿಲ್ಲ. ಇವತ್ತು ತಾವು ಎಲ್ಲಿದ್ದೀರೋ, ಏನು ಮಾಡ್ತಿದ್ದೀರೋ ಆ ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ಲಾಭವನ್ನು ಹುಡುಕಿ. ಅದನ್ನು ಬಿಟ್ಟು ಇವತ್ತು ಹೊಸದಾಗಿ ಏನೋ ಮಾಡ್ತೀರಿ ಅಂತ ಮುಂದೆ ನಡೆದ್ರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿರೋರೇ ಅದನ್ನು ಹಾಳು ಮಾಡ್ತಾರೆ. ಹಾಗೆ ಯಾರಿಗೂ ಗೊತ್ತಿಲ್ಲದಿರೋ ರಹಸ್ಯವಾಗಿ ಏನೋ ಮಾಡ್ತೀನಿ ಅಂದರೆ ಇದಕ್ಕೆ ನಿಮ್ಮ ಗ್ರಹಗತಿಗಳು ಸಹಿತ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಇವತ್ತು ನೀವು ಹಾಕುವ ಹೆಜ್ಜೆಯಲ್ಲಿ ಭಾಳ ಜೋಪಾನ ಬೇಕು, ಹಾಗೆ ಜವಾಬ್ದಾರಿ ಬೇಕು. ಸಾಧ್ಯವಾದರೆ ಒಂದು 4 ವಿಳೆದೆಲೆ, ಒಂದಷ್ಟು ಅಡಿಕೆ, ಒಂದಷ್ಟು ಹಣ್ಣು, ಇದನ್ನು ಯಾವ್ದಾದ್ರು ಗುರು ಪರಂಪರೆ ಇರ್ತಕ್ಕಂಥ ಗುರುಗಳ ಸಾನ್ನಿಧ್ಯ ಕೊಡಿ. ಜೊತೆಗೆ ಇವತ್ತು ಹಲಸಿನ ಹಣ್ಣು, ಮಾವಿನ ಹಣ್ಣು, ಹಲಸು ಮತ್ತು ಮಾವು ಇಂತಹದ್ದನ್ನು ಗುರುಗಳಿಗೆ ಕೊಟ್ಟು ಗುರುಗಳಿಂದ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಪಡೆದರೆ ಮತ್ತಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡ್ತೀರಿ. ಅಂದರೆ ಹಲಸಿನ ಹಣ್ಣಿಗೂ ಮಾವಿನ ಹಣ್ಣಿಗೂ ಅಂತಹ ಅದ್ಭುತವಾದಂತಹ ಗುಣಶಕ್ತಿ ಇದೆ. ಅದು ದೈವ ಸಾನ್ನಿಧ್ಯದಲ್ಲಿ ಅಥವಾ ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಕರೆಗಾಗಿ ಸಿದ್ಧರಾಗಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಆದರೆ ಸಮಯದ ಅಭಾವ ಆಯಿತು. ಕೆಲವಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ಸಮಯ ಹೀಗೆ ಹೋಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಪ್ರಸ್ತುತ ವಾಸ್ತವಾಂಶ ಏನಿದೆಯೋ ಅದನ್ನೇ ಮಾತಾಡುವಂತಹದ್ದು ಮಹರ್ಷಿವಾಣಿ ಕಾರ್ಯಕ್ರಮದ ಕರ್ತವ್ಯ. ಹಾಗಾಗಿ ಈ ಸಮಯ ಕರೆ ಮಾಡಿರೋರಿಗೆ ಒಂದಷ್ಟು ಸಮಯವನ್ನು ಕೊಡೋಣ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಾನು ವಿದ್ಯಾ, ಬೆಂಗಳೂರಿಂದ. ಹಾಂ ಹೇಳಮ್ಮ. ನಾನು 3 ಗುರುವಾರದಿಂದ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀನಿ. 4ನೇ ಗುರುವಾರಕ್ಕೆ ನಿಮ್ ಜೊತೆ ಮಾತಾಡ್ತಿದ್ದೀನಿ. ತುಂಬಾ ಸಂತೋಷ ಆಗ್ತಾ ಇದೆ. ಗುರು ರಾಯರ ಅನುಗ್ರಹ ಚೆನ್ನಾಗಿರಲಿ. ಆದಷ್ಟು ಬೇಗ ನಿಮ್ಮನ್ನ ಮಂತ್ರಾಲಯಕ್ಕೆ ಕರೆಸಿ ಅಲ್ಲಿ ದರ್ಶನ ಕೊಡುವಂತ ಭಾಗ್ಯ ಸಿಗಲಿ. ಹೇಳಮ್ಮ. ಗುರುಗಳೇ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಗುರುಗಳೇ. 10 ವರ್ಷದಿಂದ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯಾವ್ದೋ ಕಾರಣದಿಂದ ಒಬ್ರು ಬೇರೆಯವ್ರು ಯಾರೋ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅದನ್ನ ಬಿಟ್ಟು ರಿಸೈನ್ ಕೊಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ. ಇವಾಗ ಆ ಕೆಲಸನೂ ಇಲ್ಲ. 1 ವರ್ಷದಿಂದ ಕೆಲಸ ಇದ್ದ ಮನೆಯಲ್ಲೇ ಕೂತಿದ್ದೀನಿ ಗುರುಗಳೇ. ಮತ್ತೆ ವಾಪಸ್ ಅಲ್ಲಿ ಕೆಲಸ ಸಿಗ್ಬಹುದು, ಅದೆಲ್ಲ ಕಡೆ ಟ್ರೈ ಮಾಡಿದೀನಿ, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಅಲ್ಲೇ ವಾಪಸ್ ಕೆಲಸ ಸಿಕ್ಕಿದ್ರೆ ತುಂಬಾ ಒಳ್ಳೇದಿತ್ತು ಅಂತ, ಹತ್ರ ಕೂಡ ಇತ್ತು. ಹಾಗಾಗಿ 1 ವರ್ಷದಿಂದ ಗುರುಗಳೇ ಎಲ್ಲರೂ ನನ್ನ ತಂಗಿ ಗಂಡ ಅವ್ರು ನೋಡ್ಕೊಳ್ಳಲ್ಲ ಅಂತ ಅವಳ ತಂಗಿ ಮತ್ತೆ ತಂಗಿ ಮಗಳು ನನ್ನ ಜೊತೆಗಿದ್ದಾರೆ. ನನ್ಗೊಬ್ಳು ಮಗಳಿದ್ದಾಳೆ. ತಾಯಿಗೆ ಗಂಡ್ಮಕ್ಳು ನೋಡ್ಕೊಳ್ಳಲ್ಲ ಅಂತ ಅವ್ರು ಕೂಡ ನನ್ನ ಹತ್ರ ಇದ್ದಾರೆ. ನನ್ ಗಂಡನೂ ನನ್ನ ನೋಡ್ಕೊಳ್ತಾ ಇಲ್ಲ. ನನ್ಗೊಬ್ಳು ಮಗಳಿದ್ದಾಳೆ. 1 ವರ್ಷ ಆಯ್ತು ಗುರುಗಳ ಕೆಲಸ ಇದೆ. ಚಿಂತೆ ಮಾಡಬೇಡಮ್ಮ. ಬಹುಶಃ ನನಗನ್ಸಿದ ಮಟ್ಟಿಗೆ ಗುರು ರಾಯರ ಕರುಣೆ ಅನುಗ್ರಹ ಇವತ್ತು ನಿನಗೆ ಸಿಕ್ಕಿದೆ. ಇಲ್ಲಿಂದ ಆಚೆ ನಿನ್ನ ಭವಿಷ್ಯತ್ತು, ನಿನ್ನ ಬೆಳಕು ಚೆನ್ನಾಗಾಗತ್ತೆ. ನಿನ್ನ ಹಳೆ ಕಂಪನಿಯಲ್ಲಿ ಅಲ್ಲಿ ನೀನು ಕೆಲಸ ಬಿಡುವಾಗ ನಿನ್ನ ಸಮಸ್ಯೆ ಅಂತ ಹೊರಬರುವಾಗ ನಿನ್ನ ಗಮನಿಸದಿರ ಇರ್ತಕ್ಕಂಥವ್ರು ಇಬ್ಬರಿದ್ರು. ಎಸ್ ಇಂದ ಒಂದು, ಪಿ ಇಂದ ಒಂದು. ಎಸ್ ಇಂದ ಒಂದು, ಪಿ ಇಂದ ಒಂದು, ಅಲ್ಲಿ ಸಮಸ್ಯೆ ಇತ್ತು ಅಲ್ವಮ್ಮ? ಈಗ ಅದೇ ವ್ಯಕ್ತಿಗಳನ್ನ ನೀನು ಪುನಃ ಸಂದರ್ಶನ ಮಾಡಿದ್ರೆ ಖಂಡಿತ ನಿನಗಲ್ಲಿ ಕೆಲಸ ಆಗುತ್ತೆ. ನೀನು ಮುಂದಿನ ಗುರುವಾರದೊಳಗಡೆ ನೀನು ಕೆಲಸ ಸಿಕ್ಕಿ ಗುರು ರಾಯರ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದಿಷ್ಟು ಕೆಂಪು ಕಲ್ಸಕ್ರೆನ ಗುರುಗಳು ಕೊಟ್ಟು ಅವ್ರ ಆಶೀರ್ವಾದ ಪಡಿತೀಯ. ನೀನು ಮೊದಲು ನಾನು ಯಾವ ವ್ಯಕ್ತಿಗಳ ಹೆಸರು ಹೇಳಿದ್ದೇನೋ ಆ ವ್ಯಕ್ತಿಗಳಿಂದ ಅಲ್ಲಿ ಹೋಗಿ ಭೇಟಿ ಮಾಡು. ಆದಷ್ಟು ಬೇಗ ನಿನಗೆ ಕೆಲಸ ಆಗುತ್ತೆ. ನಾನು ಕೇಳಿದೆ ಗುರುಗಳೇ, ಅವರು ಸುನೀಲ್ ಅಂತ ಅವ್ರ ಹೆಸರು. ಕೇಳಿದೆ ನಾನು, ಇಲ್ಲ ಇಬ್ಬರೇ ಇದ್ದಾರೆ ಸಾಕಮ್ಮ, ನಮಗೆ ಬೇಕಾದ್ರೆ ನಾನು ಹೇಳ್ತೀನಿ ಅಂತ ಅಂದ್ರು ಗುರುಗಳು. ನೀನು ಇವತ್ತು ಮಾತಾಡಮ್ಮ, ಇವತ್ತು ನೀನು ಮಾತಾಡು. ನೀನು ಮುಂದಿನ ಗುರುವಾರದೊಳಗೆ ಸ್ವೀಟ್ ತರ್ತೀಯ. ನಿನಗೆ ಕಷ್ಟ ದೂರ ಆಯಿತು, ನಿನಗೆ ಭಗವಂತ ಗುರುಗಳ ಆಶೀರ್ವಾದ ಆಗಿದೆ. ನೀನು ಧೈರ್ಯವಾಗಿರು. ಮಂತ್ರಾಲಯದ ಪ್ರಭುಗಳನ್ನು ನಂಬಿರ್ತಕ್ಕಂಥವ್ರು ಯಾವತ್ತಿಗೂ ಸಹಿತ ಕಷ್ಟದಲ್ಲಿದ್ದಾರೆ ಅಂತ ಮಾತಿಲ್ಲ. ಯಾಕೆಂದರೆ ಅವರು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಆತ. ಹಾಗಾಗಿ ಆ ಗುರುಗಳ ಆಲಯಕ್ಕೆ 3 ವಾರದಿಂದ ಹೋಗಿ ಬರ್ತಿದ್ದೀನಿ ಅಂದೆ, ಅಲ್ಲಿಗೆ ನಿನ್ನ ಸಮಸ್ಯೆ ಎಲ್ಲ ದೂರ ಆಯಿತು. ಈಗ ನಿನಗೆ ಆತ್ಮವಿಶ್ವಾಸಕ್ಕೆ ನಿನಗೆ ನೋಡು, ಆ ಲೆಟ್ರು ನೀನು ಯಾವ ವ್ಯಕ್ತಿಯನ್ನು ನೀನು ಸಂದರ್ಶನ ಮಾಡಬೇಕಾಯಿತೋ ಅಲ್ಲಿರುವ ವ್ಯಕ್ತಿ ಯಾರು ಅಂತ ನನಗೆ ಹೇಳಿಲ್ವಲ್ಲ. ಆದರೆ ನನ್ನ ಬಾಯಲ್ಲಿ ಆ ವ್ಯಕ್ತಿ ಹೆಸರನ್ನು ಆಚೆ ಬಂದಿದೆ ಅಂದರೆ ನಿನ್ನ ಕೆಲಸ ಆಗುತ್ತೆ. ನೀನು ಧೈರ್ಯವಾಗಿ ಹೊರಡು. ಗುರು ರಾಯರ ಅನುಗ್ರಹ ನಿನಗಿದೆ. ಒಳ್ಳೆಯದಾಗಲಿ ತಾಯಿ. ಆದರೂ ನೋಡಿ, ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಯಾವಾಗೂ ಆಯಾ ಕಾಲಕ್ಕೆ ಬಂದು ಒದಗ್ತಾ ಇರುತ್ತೆ. ಬರುವಂಥ ಕಷ್ಟಗಳನ್ನು ಹೇಗೆ ದೂರ ಮಾಡ್ಕೋಬೇಕು ಅದು ಆ ಕ್ಷಣದಲ್ಲೇ ಯಾರೋ ಒಬ್ಬರು ತಿಳಿಸ್ತಾರೆ. ಆದರೆ ಕಷ್ಟ ಅಂತ ಬಂದಾಗ ಕೈಕಟ್ಟಿ ಕೂರಬಾರ್ದು. ಹಾಗೆ ಸಾಲ ಅಂತ ಜಾಸ್ತಿ ಮಾಡಿಕೊಂಡು ಹುಚ್ಚುತನಕ್ಕೂ ಒಳಗಾಗಬಾರ್ದು. ಕೊಡೋರು ಸಾಕಷ್ಟು ಜನ ಇರ್ತಾರೆ, ಕೈಯಡ್ಡಿ ಸಾಲ ಮಾಡಿಬಿಡ್ತೀವಿ. ಸಾಲ ತೀರಿಸ್ಲಿಕ್ಕಾಗ್ದಿರ ಕಷ್ಟ ತಂದುಕೊಳ್ತೀವಿ. ಹಾಗೆ ಕಷ್ಟ ಅಂತ ಬಂದಾಗ ನಿಂದನೆ ಮಾಡೋರು ಸಾಕಷ್ಟು ಜನ ಆಗ್ತಾರೆ. ಆ ನಿಂದಕರ ಮಧ್ಯದಲ್ಲಿ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ನಾವು ಜಾಗೃತಿಯಿಂದ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರ ಬದುಕಲ್ಲೂ ಒಂದು ವಿಶೇಷತೆ ಇರುತ್ತೆ. ಪ್ರತಿಯೊಬ್ಬರ ಬದುಕಿಗೂ ಕಷ್ಟ ಸುಖ ಬರುತ್ತೆ.
ಆ ಬಂದಾಗ ಭಗವಂತನ ದಯೆ ಬೇಕಾಗತ್ತೆ. ಆಗ ನಾವು ನಂಬಬೇಕಾದ್ದು ದೇವರನ್ನು ಮಾತ್ರ. ದೇವರನ್ನು ನಂಬಿದ್ರೆ ಯಾವತ್ತೂ ಯಾರೂ ಕೇಳೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ.